ಹೆಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರಿಗೂ ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನದ ಬಗ್ಗೆ ಕಲಿಯಲಿದ್ದೇವೆ. ಕೇವಲ ಪ್ರತಿಫಲನದ ಬಗ್ಗೆ ಮಾತ್ರ ಕಲಿತಾ ಇದ್ದೇವೆ, ವಕ್ರೀಭವನದ ಬಗ್ಗೆ ಕಲಿತಾ ಇಲ್ಲ. ನಾವು ಪ್ರತಿಫಲನದ ಬಗ್ಗೆ ಏನೆಲ್ಲ ಕಾನ್ಸೆಪ್ಟ್ ಇದೆ ಅದನ್ನೆಲ್ಲ ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, ಮುಗಿಸ್ತಾ ಇದ್ದೇವೆ. ಪ್ರತಿಫಲನದ ಬಗ್ಗೆ ಹೇಳಿದಂತಹ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ನಲ್ಲಿ ಅವೆಲ್ಲವನ್ನ ಇವತ್ತಿನ ಒಂದೇ ತರಗತಿಯಲ್ಲಿ ನಾವು ಕವರ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ಬೆಳಕನ್ನ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ಬೆಳಕನ್ನ ಒಂದು ಶಕ್ತಿಯಾಗಿ ನಾವೇನ್ ಮಾಡ್ತೇವೆ, ಎಲ್ಲರೂ ಕಲ್ತಿದ್ದೇವೆ. ಯಾಕೆ ಹೇಳಿದ್ರೆ ಬೆಳಕಿನ ಮೂಲಕ ಹಲವಾರು ಕೆಲಸಗಳನ್ನ ನಾವು ಮಾಡಬಹುದು. ಹಾಗಾಗಿ ಬೆಳಕನ್ನ ಒಂದು ಶಕ್ತಿ ಅಂತ ಹೇಳ್ತೇವೆ. ಬೆಳಕಿನ ಗುಣಲಕ್ಷಣಗಳು ಬೇರೆ ಬೇರೆ ರೀತಿಯ ಗುಣಲಕ್ಷಣಗಳನ್ನ ಬೆಳಕು ಹೊಂದಿದೆ. ಆಯ್ತಾ? ಬೆಳಕಿನ ಪ್ರತಿಫಲನ ಆಗಿರ್ಬಹುದು, ವಕ್ರೀಭವನ ಆಗಿರಬಹುದು, ಬೇರೆ ಬೇರೆ ರೀತಿಯ ಗುಣಲಕ್ಷಣಗಳನ್ನ ಬೆಳಕು ಹೊಂದಿದೆ. ಅದ್ರ ಬಂತೆ ನೀವು ಕಲ್ತಿದ್ದೀರಿ, ಅಂದ್ರೆ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಿ, ಬೆಳಕು ಸರಳ ರೇಖೆಯಲ್ಲಿಯೇ ಚಲಿಸ್ತದೆ, ಅದು ವಕ್ರವಾಗಿ ಚಲಿಸುವುದಿಲ್ಲ ಅಂತ ಹೇಳಿ. ಆದ್ರೆ ನಿಜವಾಗಿ ಕೂಡ ಬೆಳಕು ಸರಳ ರೇಖೆಯಲ್ಲಿಯೇ ಚಲಿಸುವುದಾದ್ರೆ ನಮ್ಮ ಮನೆಯೊಳಗೆ ಸೂರ್ಯ ಎಲ್ಲಿಯೋ ನೆತ್ತಿಯ ಮೇಲೆ ಇದ್ರೂ ಕೂಡ ನಮ್ಮ ಮನೆಯೊಳಗೆ ಬೀಳುವ ಬೆಳಕು, ಹೌದಲ್ವಾ? ಹಾಗಾದ್ರೆ ನೇರ ಸರಳ ರೇಖೆಯಲ್ಲಿ ಚಲಿಸಿದ್ರೆ ನಮ್ಮ ಮನೆಯೊಳಗೆ ಹೇಗೆ ಬರ್ತದೆ ಬೆಳಕು? ಬೆಂಡಾಗಿ ಹೇಗೆ ಬರ್ತದೆ ಅಲ್ವಾ? ಇದ್ರ ಬಗ್ಗೆ ಊಹಾತೀತ ಪ್ರಶ್ನೆಗಳಿವೆ, ಹಾಗೂ ನಮಗೆ ಅದನ್ನ ಊಹೆಗೂ ಸಾಧ್ಯವಾಗದಂತಹ ಕಾನ್ಸೆಪ್ಟ್ಸ್, ಅಂದ್ರೆ ದೊಡ್ಡ ಕಾನ್ಸೆಪ್ಟ್ ಇದ್ರ ಹಿಂದೆ ಇದೆ. ಅದ್ರ ಬಗ್ಗೆ ಇನ್ನೂ ಕೂಡ ಏನಾಗ್ತಾ ಉಂಟು, ಸ್ಟಡೀಸ್ ಆಗ್ತಾ ಉಂಟು, ಅಂದ್ರೆ ಅಧ್ಯಯನ ಆಗ್ತಾ ಇದೆ. ನಾವಿವತ್ತು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸಿಕೊಳ್ಳುದು ಬೇಡ. ನಮ್ಗೆ ಎಕ್ಸಾಮಿಗೆ ಮೇನ್ ಫೋಕಸ್ ಆಗಿರುವಂತಹ ಯಾವ ಕಾನ್ಸೆಪ್ಟ್ ಇದೆ ಅದ್ರ ಬಗ್ಗೆ ನೋಡೋಣ. ಹಾಗಾದ್ರೆ ಬೆಳಕಿನ ಪ್ರತಿಫಲನ ಎಂದರೇನು? ಬೆಳಕಿನ ಕಿರಣಗಳು ನಯವಾದ ಮೇಲ್ಮೈ ಅಥವಾ ಹೊಳಪುಳ್ಳ ಮೇಲ್ಮೈ ಹೊಂದಿರುವ ವಸ್ತುವಿನ ಮೇಲೆ ಬಿದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಫಲಿಸುತ್ತದೆ. ಇದನ್ನ ಏನಂತ ಹೇಳ್ತೇವೆ? ಬೆಳಕಿನ ಪ್ರತಿಫಲನ ಅಂತ ಹೇಳ್ತೇವೆ. ಬೆಳಕಿನ ಪ್ರತಿಫಲನ ಅಂದ್ರೇನು? ಸೂರ್ಯನ ಬೆಳಕುಗಳು ಅಂದ್ರೆ ಕಿರಣಗಳು ಒಂದು ಹೊಳಪುಳ್ಳ ಅಥವಾ ನಯವಾದ ಮೇಲ್ಮೈ ಹೊಂದಿರುವ ವಸ್ತುವಿನ ಮೇಲೆ ಬಿದ್ದಾಗ ಅದು ರೀಬೌನ್ಸ್ ಆಗ್ತದಲ್ವಾ, ಅಲ್ಲಿಂದ ಹಿಂದಕ್ಕೆ ಹೊಡಿತದಲ್ವಾ, ಅದನ್ನೇ ಏನಂತ ಹೇಳುದು? ಪ್ರತಿಫಲನ ಅಂತ ಹೇಳುದು. ನೋಡಿ, ಅಲ್ಲಿ ಸೂರ್ಯನ ರಶ್ಮಿ ನೀರಿನಲ್ಲಿ ಕೂಡ ಪ್ರತಿಫಲನ ಹೊಂದ್ತಾ ಇದೆ. ಹಾಗೆ ಬೆಳಕು, ಒಂದು ಟಾರ್ಚ್ ಬೆಳಕು ಏನಾಗಿದೆ, ಕನ್ನಡಿಯ ಮೇಲೆ ಬಿದ್ದು ಗೋಡೆಯ ಮೇಲೆ ಪ್ರತಿಫಲನ ಆಗ್ತಾ ಇದೆ. ನಿಮ್ಗೆ ಚಿತ್ರ ಕಾಣಬಹುದು. ಮುಂದಕ್ಕೆ ಹೋಗೋಣ. ಇದ್ರ ನಿಯಮಗಳನ್ನ ಕಲಿಬೇಕಾದ್ರೆ ಇಲ್ಲಿ ಒಂದು ಸಣ್ಣ ವಿಡಿಯೋ ಇದೆ, ಅದರ ಬಗ್ಗೆ ಗಮನಿಸಿಕೊಳ್ಳಿ. ನೋಡಿ, ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಇದೇನಂತ ಹೇಳಿ. ಈಗ ಅವರು ಇಡುವಂತಹದ್ದು ಕನ್ನಡಿ, ಎದುರಿಗೆ ಗೆರೆ ಹಾಕಿ ಒಂದು ಸಮತಲ ರೇಖೆಯನ್ನ ಎಳೆದು ಅದರ ಮೇಲೆ ಕನ್ನಡಿಯನ್ನ ಇಡ್ತಾ ಇದ್ದಾರೆ. ಈಗ ಒಂದು ಲೇಸರ್ ಟಾರ್ಚ್ ಬೆಳಕಿನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಆ ಕನ್ನಡಿಯ ಮೇಲೆ ಹಾಯಿಸ್ತಾ ಇದ್ದಾರೆ. ಆಗ ಏನಾಗ್ತಾ ಉಂಟು ನೋಡಿ, ಇಲ್ಲಿ ಕಾಣುವಂತಹದ್ದು ಎಕ್ಸ್ಪ್ಲೇನ್ ಮತ್ತೆ ಮಾಡ್ತೇನೆ. ನಡುವಲ್ಲಿ ಅದು ಪೆನ್ ಮೂವ್ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ವಿಡಿಯೋ ಸ್ಟಾಪ್ ಆಗ್ತದೆ, ಪಾಸ್ ಆಗ್ತದೆ. ನೋಡಿ, ಬೆಳಕನ್ನ ಕನ್ನಡಿಗೆ ಹಾಯಿಸ್ತಾ ಇದ್ದಾರೆ. ಅಲ್ಲಿಂದ ಏನಾಗ್ತಾ ಉಂಟು, ಕನ್ನಡಿಯಲ್ಲಿರುವ ಹೊಡೆದ ರೇಖೆ ಪ್ರತಿಫಲನ ಆಗಿ ಹಿಂದಕ್ಕೆ ಬರ್ತಾ ಇದೆ. ಮತ್ತೆ ಸ್ಕೇಲ್ನ ಸಹಾಯದಿಂದ ಅದಕ್ಕೆ ಗೆರೆ ಎಳಿತಾ ಇದ್ದಾರೆ. ಓಕೆ, ಈಗ ನಿಮ್ಗೆ ಸಿಕ್ಕಿತ್ತು ನೋಡಿ. ಒಂದು ಕೋನಮಾಪಕ ಸಹಾಯದಿಂದ ಏನ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಹುಟ್ಟಿದಂತಹ ಒಂದು ಕೋನಗಳನ್ನ ಮೆಜರ್ ಮಾಡ್ತಾ ಇದ್ದಾರೆ. 90 ಡಿಗ್ರಿಗೆ ಒಂದು ಗೆರೆಯನ್ನ ಎಳೆದ್ರು, ಅಲ್ಲಿಂದ 35 ಬಂತು ನೋಡಿ. 35 ಅಂತ ಹೇಳಿ ಸಮವಾಗಿ ಬಂತು. ಈಗ ಇನ್ನೊಮ್ಮೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಇಲ್ಲಿ ನಾನು ನಿಮ್ಗೆ ಹೇಳ್ತೇನೆ ಇದೇನಂತ ಹೇಳಿದ್ರೆ, ಬೆಳಕಿನ ನಿಯಮಗಳು. ಬೆಳಕಿನ ನಿಯಮ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೀವು ನೋಡಿರಬಹುದು ಅಲ್ಲಿ ಏನಾಗ್ತದೆ, ಮೊದಲಿಗೆ ಒಂದು ಗೆರೆಯನ್ನ ಎಳಿತಾರೆ ಅಲ್ವಾ. ಮೊದಲಿಗೆ ಏನ್ ಮಾಡ್ತಾರೆ, ಒಂದು ಗೆರೆಯನ್ನ ಎಳಿತಾರೆ. ಇದನ್ನ ಸಮತಲ ಅಂತ ಹೇಳ್ತೇವೆ. ಈ ಗೆರೆಯನ್ನ ಎಳೆಯುವುದನ್ನ ಸಮತಲ ಅಂತ ಹೇಳ್ತೇವೆ. ಇಲ್ಲಿಂದ ಬೆಳಕು ಬಂದು ಯಾವ್ದಕ್ಕೆ ಬೀಳ್ತದೆ, ಕನ್ನಡಿ. ಇಲ್ಲಿ ಕನ್ನಡಿ ಇಟ್ಟಿದ್ದಾರೆ, ಇಲ್ಲಿ ಏನಿಟ್ಟಿದ್ದಾರೆ, ಇಲ್ಲಿ ಶೇಡ್ ಮಾಡ್ತೇನೆ, ಇದು ಕನ್ನಡಿ. ಆಯ್ತಾ? ಬೆಳಕು ಇದಕ್ಕೆ ಬರ್ತದಲ್ಲ, ಇದನ್ನ ಪತನ ಕಿರಣ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ?
ಯಾವ ಬೆಳಕಿನ ಕಿರಣ ಒಂದು ಸೋರ್ಸಿನಿಂದ ಅಂದ್ರೆ ಟಾರ್ಚಿನಿಂದ ಬರ್ತದೆ ಅಥವಾ ಸೂರ್ಯನಿಂದ ಬರ್ತದೆ ಅಥವಾ ಯಾವುದೇ ಒಂದು ಬಲ್ಬ್ನಿಂದ ಬರ್ತದೆ, ಆ ಒಂದು ಕಿರಣವನ್ನ ನಾವೇನಂತ ಹೇಳ್ತೇವೆ? ಪತನ ಕಿರಣ ಅಂತ ಹೇಳ್ತೇವೆ. ಪತನ ಕಿರಣ, ಆಯ್ತಾ? ಬರುವಂತಹ ಕಿರಣವನ್ನ ಏನಂತ ಹೇಳ್ತೇವೆ? ಪ್ರತನ ಕಿರಣ ಅಂತ ಹೇಳ್ತೇವೆ. ಅನಂತರ ಅಲ್ಲಿಗೆ ಬಂದು ಹೊಡೆದು, ಕನ್ನಡಿಗೆ ಹೊಡೆದು ಇದೇನಾಗ್ತದೆ? ಬೆಳಕು ರೀಬೌನ್ಸ್ ಆಗ್ತದೆ ಅಲ್ವಾ? ಈ ರೇಖೆಯನ್ನ ಪ್ರತಿಫಲಿತ ಕಿರಣ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಈ ರೇಖೆಯನ್ನ ಪ್ರತಿಫಲಿತ ಕಿರಣ ಅಂತ ಹೇಳ್ತೇವೆ. ಮತ್ತೇನ್ ಮಾಡಿದ್ರು ಅವರು? ಕೋನ ಮಾಪಕ ಇಟ್ಟು ಏನ್ ಮಾಡಿದ್ರು? ಒಂದು ಗೆರೆಯನ್ನ ಎಳೆದ್ರು ಅಲ್ವಾ? ಇದನ್ನ ಲಂಬ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಲಂಬ ಅಂತ ಹೇಳ್ತೇವೆ. ಆಯ್ತಾ? ಪತನ ಕಿರಣ ಏನಂತ ಗೊತ್ತಾಯ್ತು, ಪ್ರತಿಫಲಿತ ಕಿರಣ ಅಂದ್ರೆ ಏನಾಯ್ತು ಗೊತ್ತಾಯ್ತು, ಲಂಬ ಅಂತ ಏನಂತ ಗೊತ್ತಾಯ್ತು. ಈಗ ಅವ್ರು ಮತ್ತೇನ್ ಮಾಡಿದ್ರು? ಇದನ್ನ ಕೋನಗಳನ್ನ ಏನ್ ಮಾಡಿದ್ರು? ಅಳೆದ್ರು ಅಲ್ವಾ? ಇಲ್ಲಿಂದ ಪತನ ಕಿರಣ ಮತ್ತು ಲಂಬದ ನಡುವೆ ಉಂಟಾದ ಕೋನ ಇದೆಯಲ್ವಾ, ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣಕ್ಕೆ ಉಂಟಾದ ಕೋನವನ್ನ ಪತನ ಕೋನ ಅಂತ ಹೇಳ್ತೇವೆ. ಇದನ್ನೇನಂತ ಹೇಳ್ತೇವೆ? ಪತನ ಕೋನ ಅಂತ ಹೇಳ್ತೇವೆ. ಅದೇ ರೀತಿ ಪ್ರತಿಫಲಿತ ಕಿರಣ ಮತ್ತೆ ಲಂಬದ ನಡುವೆ ಉಂಟಾದ ಕೋನ ಏನಿದೆ ಅಲ್ವಾ, ಇದನ್ನ ಪ್ರತಿಫಲಿತ ಕಿರಣ ಅಂತ, ಪ್ರತಿಫಲಿತ ಕೋನ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಪ್ರತಿಫಲಿತ ಕೋನ ಅಂತ ಹೇಳ್ತೇವೆ. ನೀವು ಅವ್ರು ಮೆಜರ್ ಮಾಡಿದನ್ನ ನೋಡಿದ್ರಿ ಅಲ್ವಾ? ಮೆಜರ್ ಮಾಡಿದನ್ನ ನೋಡಿದಾಗ ನಿಮ್ಗೆ ಏನಂತ ಗೊತ್ತಾಯ್ತು? ಅಲ್ಲಿ ಏನ್ ವಿಷಯ ಗೊತ್ತಾಯ್ತು? ಪತನ ಕೋನ ಮತ್ತು ಪ್ರತಿಫಲನ ಕೋನ ಯಾವತ್ತೂ ಏನಾಗಿರ್ತದೆ? ಸಮವಾಗಿರ್ತದೆ. ಅಂದ್ರೆ ಪತನ ಕೋನವನ್ನ ನಾವು ಏನಂತ ಹೇಳ್ತೇವೆ? ಇನ್ಸಿಡೆಂಟ್ ರೇ ಆಂಗಲ್ ಐ ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ, ಆಯ್ತಾ? ಪ್ರತಿಫಲಿತ ಕಿರಣವನ್ನ ಆರ್ ಅಂದ್ರೆ ರಿಫ್ಲೆಕ್ಟೆಡ್ ಆಂಗಲ್ ಅಂತ ಏನು ಹೇಳ್ತೇವೆ? ಆರ್ ಅಂತ ಹೇಳ್ತೇವೆ. ಕೋನ ಐ ಮತ್ತು ಕೋನ ಆರ್ ಸಮವಾಗಿದೆ. ಪತನ ಕೋನ 35 ಆದ್ರೆ ಅಲ್ಲಿ ಪ್ರತಿಫಲಿತ ಕೋನ 35 ಆಗ್ತದೆ. ಪತನ ಕೋನ 60 ಆದ್ರೆ ಪ್ರತಿಫಲಿತ ಕೋನವೇನಾಗ್ತದೆ? 60 ಆಗ್ತದೆ. ಇದು ಎರಡು ಏನು ನಿಯಮಗಳು, ಬೆಳಕಿನ ಪ್ರತಿಫಲನದ ನಿಯಮಗಳು. ಇದನ್ನ ಎಕ್ಸಾಮ್ ನಲ್ಲಿ ಹೆಚ್ಚಾಗಿ ಕೇಳ್ತಾರೆ, ಗೊತ್ತಿರ್ಬೇಕು. ಒಂದು, ಪತನ ಕೋನ ಅಂದ್ರೆ ಪತನ ಕಿರಣ ಸಮತಲಕ್ಕೆ ಎಳೆದ ಲಂಬ ಮತ್ತೆ ಪ್ರತಿಫಲನ ಕಿರಣ ಎಲ್ಲವೂ ಒಂದೇ ಮೇಲ್ಮೈ ಇರ್ತದೆ, ಎಲ್ಲವೂ ಒಂದೇ ಗೆರೆಯ ಮೇಲೆ ಇರ್ತದೆ. ಯಾವುದೆಲ್ಲ? ಲಂಬ, ಪತನ ಕಿರಣ, ಪ್ರತಿಫಲಿತ ಕಿರಣ, ಆಯ್ತಾ? ಎರಡನೇದೇನು? ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಏನಾಗಿರ್ತದೆ? ಸಮವಾಗಿರ್ತದೆ. ಆಂಗಲ್ ಐ ಇಸ್ ಈಕ್ವಲ್ ಟು ಆಂಗಲ್ ಆರ್. ಇಷ್ಟು ನೆನಪಿಡ್ಬೇಕು ನೀವು. ಇಷ್ಟು ಅರ್ಥ ಆಯ್ತು? ಇದು ಬೆಳಕಿನ ಪ್ರತಿಫಲನದ ನಿಯಮಗಳು, ಆಯ್ತಾ? ಬೆಳಕಿನ ಪ್ರತಿಫಲನದ ನಿಯಮಗಳು. ಮುಂದಕ್ಕೆ ಹೋಗುವ. ಪ್ರತಿಫಲನದ ಎರಡು ವಿಧಗಳು ಯಾವುವು? ಪ್ರತಿಫಲನವನ್ನ ನಾವು ಎರಡು ರೀತಿಯಾಗಿ ವಿಂಗಡಿಸಬಹುದು. ಒಂದು ನಿಯತ ಪ್ರತಿಫಲನ, ಮತ್ತೊಂದು ಅನಿಯತ ಪ್ರತಿಫಲನ ಅಂತ ಹೇಳಿ. ನಿಯತ ಪ್ರತಿಫಲನ ಅಂತ ಹೇಳಿದ್ರೆ ಬೆಳಕು ಒಂದು ಹೊಳಪುಳ್ಳ ಮೇಲ್ಮೈ ಮೇಲೆ ಬಿದ್ದಾಗ ಏನಾಗ್ತದೆ? ಪತನ ಕಿರಣಗಳು ಮತ್ತು ಪ್ರತಿಫಲಿತ ಕಿರಣಗಳು ಪ್ರತಿಫಲನಗೊಂಡು ಮತ್ತೆ ಆ ಎರಡು ಕಿರಣಗಳು ಕೂಡ ಸಮಾಂತರವಾಗಿರ್ತದೆ ನೋಡಿ, ಆಗ ನಮಗೆ ಕ್ಲಿಯರ್ ಪಿಕ್ಚರ್ ಕಾಣ್ತದೆ. ಅದನ್ನ ನಿಯತ ಪ್ರತಿಫಲನ ಅಂತ ಹೇಳ್ತೇವೆ. ಈಗ ನಿಮ್ಗೆ ಮೇಲೆ ಚಿತ್ರ ಕಾಣಬಹುದು. ಇಲ್ಲಿ ಏನು ಗುಡ್ಡದ ಒಂದು ಏನು ಚಿತ್ರ ಇದೆ, ಅದು ನೀರಿನಲ್ಲಿ ಕೂಡ ಅಷ್ಟೇ ಚಂದವಾಗಿ ಮೂಡಿ ಬಂದಿದೆ ಅಲ್ವಾ? ಇಂತಹ ಏನು ಪ್ರತಿಫಲನವನ್ನ ನಿಯತ ಪ್ರತಿಫಲನ ಅಂತ ಹೇಳ್ತೇವೆ. ಇಂತಹ ಪ್ರತಿಫಲನವನ್ನ ಏನಂತ ಕರಿತೇವೆ? ನಿಯತ ಪ್ರತಿಫಲನ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಲ್ವಾ? ಮತ್ತೆ ಏನಾಗಿರ್ತದೆ? ಅದಕ್ಕಿಂತ ಮುಂಚೆ ಮತ್ತೊಂದು, ಹೊಸ ಬಟ್ಟಲಿನಲ್ಲಿ ನಿಮ್ಮ ಮುಖ ಕಾಣ್ತದ? ಹೊಸ ಬಟ್ಟಲಿನಲ್ಲಿ ನಿಮ್ಮ ಮುಖ ಕಾಣ್ತದೆ ಅಲ್ವಾ? ಅದು ಏನಾಗಿದೆ? ನಿಯತ ಪ್ರತಿಫಲನಕ್ಕೆ ಉದಾಹರಣೆ. ಅದೇ ಆ ಬಟ್ಟಲನ್ನು ಉಪಯೋಗಿಸಿದ ನಂತರ ಅದರಲ್ಲಿ ನಾವು ಪಾತ್ರೆ ತೊಳೆಯುವ ಸ್ಕ್ರಬ್ಬರಿಂದ ಉಜ್ಜಿ ತೊಳಿತೇವೆ. ತುಂಬಾ ಸಲ ಉಪಯೋಗಿಸಿದ ನಂತರ ಅದರಲ್ಲಿ ನಿಮ್ಮ ಮುಖ ನೋಡಿದಾಗ ಚಂದ ನಮ್ಮ ಮುಖ ಕ್ಲಿಯರ್ ಆಗಿ ಕಾಣುವುದಿಲ್ಲ. ಅದು ಅನಿಯತ ಪ್ರತಿಫಲನಕ್ಕೆ ಉದಾಹರಣೆ ಆಗಿರ್ತದೆ. ನೋಡಿ, ಅಲ್ಲಿ ನೋಡಿ ಚಿತ್ರ ಕಾಣ್ತಾ ಉಂಟು. ಆ ಹರಿಯುವ ನೀರಿನಲ್ಲಿ ಏನಾಗ್ತಾ ಉಂಟು? ಮೇಲಿನ ಆ ಹುಲ್ಲುಗಳ ಒಂದು ಪ್ರತಿಬಿಂಬ ಅರ್ಧಂಬರ್ಧ ಅಂದ್ರೆ ಕ್ಲಿಯರ್ ಇಲ್ಲದ ರೀತಿ ಕಾಣ್ತಾ ಉಂಟು. ಇದನ್ನ ಅನಿಯತ ಪ್ರತಿಫಲನ ಅಂತ ಹೇಳ್ತೇವೆ. ಅದನ್ನೇ ಕಾನ್ಸೆಪ್ಟ್ ರೂಪದಲ್ಲಿ ಹೇಳುದಾದ್ರೆ ಏನಾಗ್ತದಂತ ಹೇಳಿದ್ರೆ, ಇಲ್ಲಿ ಪತನ ಕಿರಣಗಳು ಮತ್ತು ಪ್ರತಿಫಲನ ಕಿರಣಗಳು ಒಂದಕ್ಕೊಂದು ಸಮವಾಗಿರುವುದಿಲ್ಲ, ಆಯ್ತಾ? ಪತನ ಕಿರಣಗಳು ಮತ್ತು ಪ್ರತಿಫಲಿತ ಕಿರಣಗಳು ಸಮವಾಗಿರುವುದಿಲ್ಲ. ಮತ್ತೆ ಪತನ ಕಿರಣ ಪ್ರತಿಫಲಿತ ಕೋನಕ್ಕೆ ಪತನ ಕೋನ ಪ್ರತಿಫಲಿತ ಕೋನಕ್ಕೆ ಸಮವಾಗಿರುವುದಿಲ್ಲ. ಇದನ್ನೇ ಏನಂತ ಹೇಳ್ತೇವೆ? ಅನಿಯತ ಪ್ರತಿಫಲನ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ವಾ? ಇಲ್ಲಿ ಏನಾಗ್ತದೆ? ನಿಯತ ಪ್ರತಿಫಲನದಲ್ಲಿ ಕ್ಲಿಯರ್ ಆಗಿ ಪ್ರತಿಬಿಂಬ ಕಾಣ್ತದೆ, ಸರಿಯಾಗಿ ನಮಗೆ ಕಾಣ್ತದೆ. ಮತ್ತೊಂದಲ್ಲಿ ಏನಾಗ್ತದೆ? ಪತನ ಕಿರಣಗಳು ಪ್ರತಿಫಲಿತ ಕಿರಣಗಳು ಸಮಾಂತರವಾಗಿರ್ತದೆ. ಇಲ್ಲಿ ಏನಾಗಿರ್ತದೆ?
ಸಮಾಂತರವಾಗಿರುವುದಿಲ್ಲ. ಮತ್ತೆ ಇವುಗಳು ಒಂದಕ್ಕೊಂದು ಕೋನಗಳು, ಯಾವುದು ಪತನ ಕೋನ ಮತ್ತು ಪ್ರತಿಫಲಿತ ಕೋನಗಳು ಒಂದಕ್ಕೊಂದು ಸಮವಾಗಿರುವುದಿಲ್ಲ ಅಂತ ಹೇಳ್ತೇವೆ. ಇದು ಕಿರಣಗಳಾಗ್ಬೇಕು ಮೋಸ್ಟ್ಲಿ, ಇದು ಕಿರಣಗಳು ಆಯ್ತಾ, ಕಿರಣಗಳು, ಪ್ರತಿಫಲನ ಕಿರಣಗಳು ಒಂದಕ್ಕೊಂದು ಸಮಾಂತರವಾಗಿರುವುದಿಲ್ಲ. ಓಕೆ, ಮುಂದಕ್ಕೆ ಹೋಗೋಣ. ದರ್ಪಣದ ಮೂಲಕ ಪ್ರತಿಫಲನ. ದರ್ಪಣದ ಮೂಲಕ ಪ್ರತಿಫಲನ ಹೇಗೆ ಉಂಟಾಗ್ತದೆ ಅನ್ನೋದನ್ನ ನೀವು ಈಗಾಗಲೇ ಕಲ್ತಿದ್ದೀರಿ, ನಿಮ್ಗೆ ಗೊತ್ತುಂಟು. ನೀವು ದಿನಾಲು ಶಾಲೆಗೆ ಹೊರಡೋಗಿತ್ತ ಮುಂಚೆ ನೀವೇನ್ ಮಾಡ್ತೀರಿ, ಮುಖವನ್ನೊಮ್ಮೆ ನೋಡ್ಕೊಳ್ತೀರಿ ಕನ್ನಡಿಯಲ್ಲಿ ಅಲ್ವಾ, ಅದೇ ದರ್ಪಣ ಅಲ್ವಾ, ಅದನ್ನ ದರ್ಪಣ ಅಂತ ಹೇಳ್ತೇವೆ. ಅದು ಸಮತಲ ದರ್ಪಣ ಆಗಿರ್ತದೆ, ಅದರಲ್ಲಿ ನಿಮ್ಮ ಮುಖವನ್ನು ನೋಡ್ತೀರಿ, ಅದನ್ನ ಪ್ರತಿಫಲನ ಅಂತ ಹೇಳ್ತೇವೆ. ಓಕೆ, ಇವತ್ತಿನ ತರಗತಿಯಲ್ಲಿ ನಾವು ಕಲಿಬೇಕಾದ್ರೆ ಗೋಲೀಯ ದರ್ಪಣಗಳ ಬಗ್ಗೆ ಕಲಿತಾ ಇದ್ದೇವೆ. ನೆನಪಿಟ್ಕೊಳ್ಳಿ, ಗೋಲೀಯ ದರ್ಪಣಗಳ ಬಗ್ಗೆ ಕಲಿತಾ ಇರ್ತೇವೆ. ಗೋಲೀಯ ದರ್ಪಣ ಅಂದ್ರೆ ಏನು? ವಕ್ರವಾಗಿರುವ ಮೇಲ್ಮೈಯನ್ನು ಹೊಂದಿರುವಂತಹ ದರ್ಪಣವನ್ನ ಗೋಲೀಯ ದರ್ಪಣ ಅಂತ ಹೇಳ್ತೇವೆ. ಗೋಲೀಯ ದರ್ಪಣಗಳಲ್ಲಿ 2 ದರ್ಪಣಗಳಿರ್ತದೆ, ಅಂದ್ರೆ 2 ವಿಧಗಳಿರ್ತದೆ. ಒಂದು ನಿಮ್ನ ದರ್ಪಣ, ಮತ್ತೊಂದು ಪೀನ ದರ್ಪಣ. ನೋಡಿ, ಒಂದು ನಿಮ್ನ ದರ್ಪಣ, ಮತ್ತೊಂದು ಪೀನ ದರ್ಪಣ. 2 ರೀತಿಯ ದರ್ಪಣಗಳು ಯಾವುವು? ನಿಮ್ನ ದರ್ಪಣ ಮತ್ತೆ ಪೀನ ದರ್ಪಣ. ನಿಮ್ನ ದರ್ಪಣ ಅಂದ್ರೇನು? ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ದರೆ, ಅಂದರೆ ಗೋಲದ ಕೇಂದ್ರದ ಕಡೆಗೆ ಮುಖ ಮಾಡಿದ್ದರೆ ಅದನ್ನ ನಿಮ್ನ ದರ್ಪಣ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನೋಡಿ, ನಿಮ್ಗೆ ಕಾಣ್ಬೋದಲ್ವಾ, ಒಂದು ಸೈಡ್ ಏನಾಗಿದೆ, ಒಳಗಿದೆ. ಇದು ಇಲ್ಲಿ ಪ್ರತಿಫಲಿತ ಮೇಲ್ಮೈ, ಇದು ಪ್ರತಿಫಲನಗೊಳ್ಳದ ಮೇಲ್ಮೈ. ನಾನೀಗ ಗೆರೆ ಹಾಕಿದೆ ನೋಡಿ, ಅದೇನಾಗ್ತದೆ, ಪ್ರತಿಫಲನಗೊಳ್ಳದ ಮೇಲ್ಮೈ ಆಗಿದೆ ಆಯ್ತಾ. ಇದು ಪ್ರತಿಫಲಿತ ಮೇಲ್ಮೈ, ನಾನು ಬೇಕಾದ್ರೆ ಬರಿತೇನೆ. ಇದು ಉಂಟಲ್ಲ ಒಳಗಿರುವಂತಹದ್ದು ಪ್ರತಿಫಲಿತ ಮೇಲ್ಮೈ. ಪ್ರತಿಫಲನಗೊಳ್ಳುವ ಮೇಲ್ಮೈಯನ್ನ ಪ್ರತಿಫಲಿತ ಮೇಲ್ಮೈ ಅಂತ ಹೇಳ್ತೇವೆ. ಪ್ರತಿಫಲಿತ ಮೇಲ್ಮೈ, ಇದು ಪ್ರತಿಫಲನಗೊಳ್ಳದ ಮೇಲ್ಮೈ. ಇಲ್ಲಿ ಏನಾಗ್ತದೆ, ನಿಮ್ ಪೀನ ದರ್ಪಣದಲ್ಲಿ ನೀವು ಕೈಯನ್ನ ಮಡಚಿದಾಗ, ಅಂದ್ರೆ ಸ್ವಲ್ಪ ಮುದ್ದೆ ಮಾಡಿದಾಗ ಹೇಗೆ ಕಾಣ್ತದೆ ನೋಡಿ, ಒಳಗೆ ಹೋಗುವಂತಹದ್ದು ನಿಮ್ನ ದರ್ಪಣ, ಹೊರಗಿನಿಂದ ನೋಡಿದಾಗ ಅದನ್ನ ಪೀನ ದರ್ಪಣ ಅಂತ ಹೇಳ್ತೇವೆ. ಅಂದ್ರೆ ಹೊರಗಡೆ ಉಬ್ಬಿದಂತೆ ಕಂಡ್ರೆ ಅದನ್ನ ಪೀನ ದರ್ಪಣ ಅಂತ ಹೇಳ್ತಾರೆ. ಇಲ್ಲಿ ಇದು ಹೊರಗೆ ಉಬ್ಬಿದಂತಹ ಮುಖ ಇರ್ತದಲ್ವಾ, ಇದು ಪ್ರತಿಫಲಿತ ಮೇಲ್ಮೈ. ಇದನ್ನ ಏನಂತ ಹೇಳ್ತೇವೆ? ಪ್ರತಿಫಲಿತ ಮೇಲ್ಮೈ ಅಂತ ಹೇಳ್ತೇವೆ. ಓಕೆ, ಇದಿಷ್ಟು ಪೀನ ದರ್ಪಣ ಮತ್ತು ನಿಮ್ನ ದರ್ಪಣದ ಬಗ್ಗೆ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ನೀವು ಕಲ್ತಿರ್ತೀರಿ, ಜಸ್ಟ್ ರಿವಿಷನ್ ಮಾಡ್ಲಿಕ್ಕೆ ಬಂದಿದ್ದೀರಿ ಅಂತ ನನಗೆ ಗೊತ್ತಿದೆ. ಕೆಲವರು ಅರ್ಥ ಆಗದೇ ಇರುವವರು ನೋಡ್ಲಿಕ್ಕೆ ಬಂದಿರೋದು ಉಂಟು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಸ್ವಲ್ಪ ಫಾಸ್ಟ್ ಹೋಗ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ಕಾನ್ಸೆಪ್ಟ್ ಅನ್ನು ಆದಷ್ಟು ಬೇಗ ಮುಗಿಸ್ಬೇಕು, ಮತ್ತೆ ನಿಮ್ಗೆ ಕ್ಲಿಯರ್ ಆಗಿರ್ಬೇಕು ಅನ್ನೋ ಕಾರಣಕ್ಕಾಗಿ. ಓಕೆ, ಮುಂದಕ್ಕೆ ಹೋಗೋಣ. ಗೋಲೀಯ ದರ್ಪಣದ ಭಾಗಗಳು, ಇದು ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕೆ ಹೇಳಿದ್ರೆ ಇಷ್ಟು ವಿಷಯಗಳು ನಿಮ್ಗೆ ಗೊತ್ತಿದ್ರೆ ಮುಂದಕ್ಕೆ ಇದರಲ್ಲಿ ಕೇಳುವಂತಹ ಲೆಕ್ಕಗಳನ್ನ ಸುಲಭವಾಗಿ ನಾವೇನ್ ಮಾಡಬಹುದು. ಅರ್ಥ ಆಯ್ತಾ? ಗೋಲೀಯ ದರ್ಪಣದ ಭಾಗಗಳು. ಗೋಲೀಯ ದರ್ಪಣ ನೋಡಿ, 2 ದರ್ಪಣಗಳು ಕೂಡ ನಿಮ್ಗೆ ಕಾಣ್ತಾ ಇದೆ. ಒಂದು ಕಡೆ ನಿಮ್ನ ದರ್ಪಣ ಕಾಣ್ತಾ ಇದೆ, ಇನ್ನೊಂದು ಕಡೆ ಪೀನ ದರ್ಪಣ ಕಾಣ್ತಾ ಇದೆ. ಮೊದಲಿನದು ಇದು ಪೀನ ದರ್ಪಣ, ಪ್ರತಿಫಲಿತ ಮೇಲ್ಮೈ ಹೊರಗೆ ಇರುವಂತಹದಲ್ವಾ, ಇದು ಪೀನ ದರ್ಪಣ ಆಗಿದೆ, ಇದು ನಿಮ್ನ ದರ್ಪಣ ಆಗಿದೆ ಆಯ್ತಾ. ಇದನ್ನ ನಿಮ್ನ ದರ್ಪಣ ಅಂತ ಹೇಳ್ತೇವೆ. ನಿಮ್ನ ದರ್ಪಣ ನೋಡಿ, ನಿಮ್ನ ದರ್ಪಣ ಮತ್ತು ಪೀನ ದರ್ಪಣವನ್ನ ಭಾಗಿಸಿದಾಗ ಅದು ಹೇಗೆ ಕಾಣ್ತದೆ? ಒಂದು ಗೋಲಿಯ ಒಂದು ಮೇಲ್ಮೈಯನ್ನ ಹೊಂದಿದೆ. ಅಂದ್ರೆ ಗೋಲಿ ಅಂದ್ರೆ ಏನು? ನೀವು ಗೋಳ ಗೊತ್ತಿರಬಹುದಲ್ವಾ, ಗೋಳ ಏನು ಕಲ್ತಿದ್ದೀರಿ ಮ್ಯಾಥ್ಸ್ ಅಲ್ಲಿ, ಅದು ಬಾಲ್ ನೋಡಿರ್ತೀರಿ ನೀವು. ಬಾಲ್ ಒಂದು ಸಣ್ಣ ಒಂದು ಪೀಸನ್ನ ತೆಗೆದು ನಾವು ಇಟ್ರೆ ಏನಾಗ್ತದೆ, ಆ ರಬ್ಬರ್ ಬಾಲ್ ಆಗಿರಬಹುದು, ಯಾವುದೇ ಬಾಲ್ನ, ಆ ಒಂದು ಸಣ್ಣ ಮೇಲ್ಮೈಯನ್ನು ಹೊಂದಿದ ವಕ್ರತ ಮೇಲ್ಮೈಯನ್ನು ಹೊಂದಿರುವಂತಹ ದರ್ಪಣಗಳು ಗೋಳೀಯ ದರ್ಪಣಗಳು. ಅದರಲ್ಲಿ 2 ವಿಧ, ನಿಮ್ನ ಮತ್ತು ಪೀನ ಅಂತ ಹೇಳಿ. ನೋಡಿ, ಆ ದರ್ಪಣದ ನಿಮ್ಗೆ 2ರಲ್ಲೂ ಕಾಣ್ತದೆ, ಆ ಮಧ್ಯದ ಒಂದು ಪಾಯಿಂಟ್ ಇದೆ ಅಲ್ವಾ, ಅದನ್ನ ದರ್ಪಣ ಧ್ರುವ ಅಂತ ಹೇಳ್ತೇವೆ. ಗೋಲೀಯ ದರ್ಪಣದ ಮೇಲ್ಮೈನ ಮಧ್ಯಬಿಂದು ಏನು? ಗೋಳೀಯ ದರ್ಪಣದ ಮೇಲ್ಮೈನ ಮಧ್ಯಬಿಂದು. ಗೋಳೀಯ ದರ್ಪಣದ ಮೇಲ್ಮೈನ ಮಧ್ಯಬಿಂದುವನ್ನ ದರ್ಪಣ ಧ್ರುವ ಅಂತ ಹೇಳ್ತೇವೆ, ಅಥವಾ ಇಂಗ್ಲಿಷ್ ನಲ್ಲಿ ಪೋಲ್ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ವಾ? ಮತ್ತೆ ಇದನ್ನ ನಾವು ಮುಂದುವರಿಸಿದಾಗ, ಅಂದ್ರೆ ಈ ಗೋಲೀಯ ದರ್ಪಣವನ್ನ ನಾನು ಹೀಗೆ ಎಕ್ಸ್ಟೆಂಡ್ ಮಾಡಿದಾಗ ನನ್ಗೆ ಏನ್ ಸಿಗ್ತದೆ? ಒಂದು ವೃತ್ತ ಸಿಗ್ತದೆ. ನೀವು ಕಲ್ತಿರ್ತೀರಿ ಮ್ಯಾಥ್ಸ್ ಅಲ್ಲಿ, ಪ್ರತಿ ವೃತ್ತಕ್ಕೆ ಒಂದು ವೃತ್ತ ಕೇಂದ್ರ ಅಂತ ಇದೆ ಅಲ್ವಾ, ವೃತ್ತ ಕೇಂದ್ರ ಅಂತ ಇದೆ. ಈ ವೃತ್ತ ಕೇಂದ್ರವನ್ನೇ ಅಥವಾ ಗೋಲೀಯ ದರ್ಪಣದ ಕೇಂದ್ರವನ್ನ ಏನಂತ ಹೇಳ್ತೇವೆ? ವಕ್ರತಾ ಕೇಂದ್ರ ಅಂತ ಹೇಳ್ತೇವೆ. ಅದನ್ನ ಸಿ ಅಂತ ಹೇಳಿ ನಾವು ಡಿನೋಟ್ ಮಾಡ್ತೇವೆ.
ಗೋಳೀಯ ದರ್ಪಣದ ಮಧ್ಯದಲ್ಲಿ ಇರುವ ಕೇಂದ್ರ ಅವನ್ನ ಏನಂತ ಹೇಳ್ತೇವೆ? ವಕ್ರತಾ ಕೇಂದ್ರ ಅಂತ ಹೇಳ್ತೇವೆ. ಈಗ ಇನ್ನೊಂದು ನೋಡಿ, ವಕ್ರತಾ ತ್ರಿಜ್ಯ ಅಂತ ಹೇಳಿದ್ರೆ ಏನು? ಪೋಲ್ ಅಂತ ಹೇಳಿದ್ರೆ ದರ್ಪಣ ಧ್ರುವದಿಂದ ವಕ್ರತ ಕೇಂದ್ರಕ್ಕಿರುವ ದೂರವನ್ನ ವಕ್ರತಾ ತ್ರಿಜ್ಯ ಅಂತ ಹೇಳ್ತೇವೆ. ಯಾವುದು? ದರ್ಪಣ ಧ್ರುವದಿಂದ, ಬೇರೆ ಕಲರ್ ಪೆನ್ ಉಪಯೋಗಿಸ್ತೇನೆ, ಕನ್ಫ್ಯೂಷನ್ ಬೇಡ ಅಂತ ಹೇಳಿ. ನೋಡಿ, ದರ್ಪಣ ಧ್ರುವದಿಂದ ಯಾವುದಕ್ಕೆ? ವಕ್ರತಾ ಕೇಂದ್ರಕ್ಕೆ. ವಕ್ರತಾ ಕೇಂದ್ರಕ್ಕಿರುವ ದೂರ ಆಯ್ತಾ? ಇಲ್ಲಿಂದ ಇಲ್ಲಿ ತನಕ ಏನಿದೆ ಅದನ್ನ ಏನಂತ ಹೇಳ್ತೇವೆ? ಇಲ್ಲಿಂದ ಇಲ್ಲಿ ತನಕ ಅದನ್ನ ಆರ್ ಅಂದ್ರೆ ವಕ್ರತಾ ತ್ರಿಜ್ಯ ಅಂತ ಹೇಳ್ತೇವೆ. ವಕ್ರತಾ ತ್ರಿಜ್ಯ. ಪ್ರಧಾನಾಕ್ಷ ಅಂತ ಹೇಳಿದ್ರೆ ನಿಮ್ಗೆ ಕಾಣ್ಲಿಕ್ಕೆ ಸಿಗ್ಬೋದು ಮಧ್ಯದಲ್ಲಿ, ಅಂದ್ರೆ ವಕ್ರತಾ ದರ್ಪಣ ಧ್ರುವದ ಮೂಲಕ ಹಾದು ಹೋಗುವ ಒಂದು ರೇಖೆ ಇದೆಯಲ್ವಾ, ಅದೇನಾಗ್ತದೆ? ಬೆಂಡ್ ಆಗುದಿಲ್ಲ, ಅದನ್ನ ಪ್ರಧಾನಾಕ್ಷ ಅಂತ ಹೇಳ್ತೇವೆ. ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತೇವೆ. ಕನ್ನಡದಲ್ಲಿ ಪ್ರಧಾನಾಕ್ಷ, ದರ್ಪಣ ಧ್ರುವದ ಮೂಲಕ ಹಾದು ಹೋಗುವ ರೇಖೆ ಆಯ್ತಾ, ಅದು ಪ್ರಧಾನಾಕ್ಷ ಆಗಿದೆ. ಅದೇ ರೀತಿ ಸಂಗಮ ಬಿಂದು ಅಂದ್ರೇನು? ಸಂಗಮ ಬಿಂದು ಅಂತ ಹೇಳಿದ್ರೆ ಪತನ ಕಿರಣಗಳು ಏನು ಪ್ರತಿಫಲನಗೊಂಡು ಒಂದು ಪಾಯಿಂಟ್ ನ ಮೂಲಕವೇ ಹಾದು ಹೋಗ್ತದೆ. ಅಂದ್ರೆ ಎಫ್ ಅನ್ನೋ ಒಂದು ಪಾಯಿಂಟ್ ಇಲ್ಲಿ ನಿಮ್ಗೆ ಕಾಣಬಹುದು. ಇಲ್ಲಿ ನೋಡಿ, ಎಫ್ ಅನ್ನೋ ಒಂದು ಪಾಯಿಂಟ್ ನ ಮೇಲೆ ಏನಾಗಿದೆ? ಹಾದು ಹೋಗ್ತಾ ಇದೆ ಅಲ್ವಾ? ಹಾದು ಹೋಗ್ತಾ ಇದೆ. ಇದನ್ನ ನಾವೇನಂತ ಕರಿತೇವೆ? ಸಂಗಮ ಬಿಂದು ಅಂತ ಹೇಳಿ ಕರಿತೇವೆ. ಆ ಪಾಯಿಂಟ್ ಅನ್ನ ಸಂಗಮ ಬಿಂದು ಅಂತ ಹೇಳಿ ಕರಿತೇವೆ. ಅಲ್ಲಿಂದ ಸಂಗಮ ಬಿಂದುವಿನಿಂದ ದರ್ಪಣ ಧ್ರುವಕ್ಕಿರುವ ದೂರ ಇಲ್ಲಿಂದ ಇಲ್ಲಿ ತನಕ ಇದನ್ನ ಸಂಗಮ ದೂರ ಅಂತ ಹೇಳ್ತೇವೆ. ಇಲ್ಲಿಂದ ಇಲ್ಲಿ ತನಕ ಏನಂತ ಹೇಳ್ತೇವೆ? ಸಂಗಮ ದೂರ ಅಂತ ಹೇಳ್ತೇವೆ. ಸಂಗಮ ದೂರಕ್ಕೂ ಮತ್ತೆ ವಕ್ರತಾ ತ್ರಿಜ್ಯಕ್ಕೂ ಏನು ಒಂದು ಸಂಬಂಧ ಇದೆ. ಎಫ್ ಅಂತ ಹೇಳಿದ್ರೆ ಯಾವುದರ ಎರಡರಷ್ಟು ಅಂದ್ರೆ, ಸಾರಿ ಒಂದು ನಿಮಿಷ, ಇಲ್ಲಿ ಸ್ವಲ್ಪ ಆಚರಣೆ ಮಾಡಿದೆ. ಆರ್ ಅಂತ ಹೇಳಿದ್ರೆ ಎರಡರಷ್ಟು. ಯಾವುದರ ಎರಡರಷ್ಟು? ಸಂಗಮ ದೂರದ ಎರಡರಷ್ಟು ಇದೆ. ಅಂದ್ರೆ ಎಫ್ ಅನ್ನೋದು 10 ಆದ್ರೆ ಆರ್ ಅನ್ನೋದು ಎಷ್ಟಾಗ್ತದೆ? 10 20 ಆಗ್ತದೆ ಆಯ್ತಾ? ಆರ್ ನ ಬೆಲೆ ಎಷ್ಟಾಗ್ತದೆ? 20 ಆಗ್ತದೆ. ಈಗ ಆರ್ ನ ಬೆಲೆ 30 ಆದ್ರೆ ಎಫ್ ನ ಬೆಲೆ ಎಷ್ಟಾಗ್ತದೆ? ಅದರ ಅರ್ಧ ಆಗ್ತದೆ. ಅಂದ್ರೆ ಇದನ್ನ ಈ ರೀತಿ ಕೂಡ ಬರಿಬಹುದು. ಎಫ್ ಅಂತ ಹೇಳಿದ್ರೆ R/2 ಆಯ್ತಾ? R/2 ಈ ರೀತಿಯ ಪ್ರಶ್ನೆಗಳು 1 ಮಾರ್ಕಿಗೆ ಕೇಳ್ತಾರೆ. ಇಂತಹದನ್ನ ನಾನೊಂದು ಇನ್ಕ್ಲೂಡ್ ಮಾಡಿದ್ದೇನೆ. ನಾವು ಮುಂದಕ್ಕೆ ನೋಡುವ ಅದ್ರ ರೀತಿ ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಅಂತ ಹೇಳಿ. ಇಷ್ಟು ಅರ್ಥ ಆಯ್ತಲ್ವಾ ನಿಮಗೆ? ಈ ಭಾಗಗಳ ಹೆಸರುಗಳು ಇವು ಏನಂತ ಹೇಳಿ ನಿಮ್ಗೆ ಸರಿಯಾಗಿ ಅರ್ಥ ಆಗ್ಬೇಕು. 1 ಮಾರ್ಕಿಗೆ 2 ಮಾರ್ಕಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ನೀವು ಮುಂದಕ್ಕೆ ನೋಡಬಹುದು ಯಾವ ರೀತಿಯ ಪ್ರಶ್ನೆಗಳನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಂತ ಹೇಳಿ. ಓಕೆ, ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಗೋಳೀಯ ದರ್ಪಣಗಳಿಂದ ಉಂಟಾದ ಪ್ರತಿಬಿಂಬಗಳನ್ನ ಪ್ರತಿನಿಧಿಸಲು ಬಿಡಿಸುವ ರೇಖಾಚಿತ್ರದ ನಿಯಮಗಳು. ನಾವೀಗ ರೇಖಾಚಿತ್ರ ಮಾಡ್ಲಿಕ್ಕಿದೆ. ಆ ರೇಖಾಚಿತ್ರ ಮಾಡೋದಕ್ಕಿಂತ ಮುಂಚೆ ಕೆಲವು ನಿಯಮಗಳಿದೆ. ಆ ನಿಯಮಗಳನ್ನ ಸರಿಯಾಗಿ ಒಮ್ಮೆ ಅರ್ಥ ಮಾಡಿಕೊಳ್ಳೋಣ. ನೋಡಿ, ಮೊದಲ ನಿಯಮ ಏನಂತ ಹೇಳಿದ್ರೆ, ಯಾವುದೇ ಒಂದು ಪತನ ಕಿರಣ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಅಂದ್ರೆ ಒಂದೇ ಸಮತಲದಲ್ಲಿ ಹೋಗ್ತಾ ಇದ್ರೆ ಅದು ಏನಾಗ್ತದೆ? ಪ್ರತಿಫಲನಗೊಂಡ ನಂತರ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗ್ತದೆ. ಅಂದ್ರೆ ಎಫ್ ಅನ್ನೋ ಒಂದು ಪಾಯಿಂಟ್ ನ ಮೇಲೆ ಏನಾಗ್ತದೆ? ಹಾದು ಹೋಗ್ತದೆ. ಇಲ್ಲಿ ನಿಮ್ಗೆ ನೋಡಬಹುದು. ನೋಡಿ, ಇಲ್ಲಿ ಈ ಗೆರೆ ಹೀಗೆ ಸಮಾಂತರ, ಇದು ಪ್ರಧಾನಾಕ್ಷ ಅಲ್ವಾ? ಇದು ಪ್ರಧಾನಾಕ್ಷ. ಇದಕ್ಕೆ ಸಮಾಂತರವಾಗಿ ಹೋಗಿ ಪ್ರತಿಫಲನಗೊಂಡ ನಂತರ ಎಫ್ ನ ಮೂಲಕ ಹೋಗ್ತದೆ. ಇದನ್ನ ಏನಂತ ಹೇಳ್ತಾರೆ? ಇದು ಮೊದಲ ನಿಯಮ ಆಗಿರ್ತದೆ. ಇದಾಯ್ತಾ? ಇದೇನಂತ ಹೇಳ್ತೇವೆ? ಇದಕ್ಕೆ ಮೊದಲ ನಿಯಮ ಅಂತ ಹೇಳ್ತೇವೆ. ಇಲ್ಲಿ ಕೂಡ ಹಾಗೆ ನೋಡಿ, ನಿಮ್ ಪೀನ ದರ್ಪಣದಲ್ಲಿ ಕೂಡ ಹಾಗೆ ಆಗ್ತಾ ಉಂಟು. ಸಮತಲವಾಗಿ ಹೋಗಿ ಅನಂತರ ಏನಾಗ್ತದೆ? ಪ್ರತಿಫಲನಗೊಳ್ತದೆ. ಆದ್ರೆ ಅದು ಈಚೆ ಬದಿಯಲ್ಲಿ ಎಲ್ಲಿಂದ ಹೋಗ್ತದೆ? ಎಫ್ ನ ಮೂಲಕವೇ ಹಾದು ಹೋಗ್ತದೆ. ಎರಡನೇ ನಿಯಮ ಏನಂತ ಹೇಳಿದ್ರೆ ಇದ್ರ ಉಲ್ಟಾ. ಅಂದ್ರೆ ಒಂದು ವೇಳೆ ಒಂದು ಪತನ ಕಿರಣ ಎಫ್ ನ ಮುಖಾಂತರ ಹೋದ್ರೆ, ಅಂದ್ರೆ ಪ್ರಧಾನ ಸಂಗಮದ ಮುಖಾಂತರ ಹಾದು ಹೋದ್ರೆ ಅದು ಏನಾಗ್ತದೆ? ಪ್ರತಿಫಲನಗೊಂಡ ನಂತರ
ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮುತ್ತದೆ. ನೋಡಿ, ಇಲ್ಲಿಂದ ಬಂದ ರೇಖೆ ಎಫ್ ನ ಮೂಲಕ ಹಾದು ಹೋಯಿತು, ಇಲ್ಲಿ ಪ್ರತಿಫಲನಗೊಳ್ತದೆ, ಅನಂತರ ಹೇಗೆ ಹೋಗ್ತದೆ, ಹೀಗೆ ಹೋಗ್ತದೆ. ಆಯ್ತಾ? ಇದನ್ನ ಎರಡನೇ ನಿಯಮ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಮೊದಲಿಗೆ ಏನಂತ ಹೇಳುದು, ಸಮಾಂತರವಾಗಿ ಹೋದ್ರೆ ಪ್ರತಿಫಲನಗೊಂಡ ನಂತರ ಎಫ್ ನ ಮೂಲಕ ಹೋಗ್ತದೆ, ಎಫ್ ನ ಮೂಲಕ ಹೋದ್ರೆ ಪ್ರತಿಫಲನಗೊಂಡ ನಂತರ ಸಮಾಂತರವಾಗಿ ಹೋಗ್ತದೆ. ಓಕೆ, ಮೂರನೇ ನಿಯಮಕ್ಕೆ ಬರೋಣ. ದರ್ಪಣದ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಿರಣವು ಪ್ರತಿಫಲನದ ನಂತರ ಅದೇ ದಿಕ್ಕಿನಲ್ಲಿ ಮರಳಿ ಪ್ರತಿಫಲಿಸುತ್ತದೆ. ಅಂದ್ರೆ ಸಿ ನ ಮೂಲಕ, ವಕ್ರತಾ ಕೇಂದ್ರ ಅಂತ ಹೇಳಿದ್ರೆ ಸಿ ನ ಮೂಲಕ ಹೋದ್ರೆ ಅದೇನಾಗ್ತದೆ, ಅದೇ ದಿಕ್ಕಿನಲ್ಲಿ ಹೊರ ಬರ್ತದೆ. ಆಯ್ತಾ? ಅದೇ ದಿಕ್ಕಿನಲ್ಲಿ ಪ್ರತಿಫಲನಗೊಳ್ತದೆ. ಮತ್ತೊಂದು ಕೊನೆಯದು, ಪ್ರಧಾನ ಅಕ್ಷದಿಂದ ಓರೆಯಾಗಿ ಪತನ ಹೊಂದಿದ ಕಿರಣವು ಓರೆಯಾಗಿ ಪ್ರತಿಫಲಿಸುತ್ತದೆ. ಎಫ್ ನ ಮುಖಾಂತರ ಪಿಗೆ ಒಂದು ವೇಳೆ ಹೋದ್ರೆ ಅದೇ ದಿಕ್ಕಿನಲ್ಲಿ ಏನಾಗ್ತದೆ, ಹೊರಗೆ ಬರ್ತದೆ ಅಂತ ಹೇಳಿ. ಅಂದ್ರೆ ಕೋನ ಸೇಮ್ ಇರ್ತದೆ. ಇಲ್ಲಿ ಕೋನ ಐ ಮತ್ತು ಕೋನ ಆರ್ ಏನಾಗ್ತದೆ, ಸೇಮ್ ಆಗ್ತದೆ ಅಂತ ಹೇಳಿ. ಓಕೆ, ಮುಂದಕ್ಕೆ ಬರೋಣ. ಮುಂದಕ್ಕೆ ಸಮತಲ ದರ್ಪಣದಲ್ಲಿ ಪ್ರತಿಫಲನ ಯಾವ ರೀತಿ ಇರ್ತದೆ ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನೋಡೋಣ. ನೋಡಿ, ನಿಮ್ಗೆ ಕಾಣ್ತದಲ್ಲಿ ಕ್ಯಾಂಡಲ್ ಇಟ್ಟಿದ್ದಾರೆ. ಕ್ಯಾಂಡಲ್ ನ ಎದುರಿಗೆ ಒಂದು ದರ್ಪಣ ಇಟ್ಟಿದ್ದಾರೆ, ಸಮತಲ ದರ್ಪಣ. ಮತ್ತೆ ಕನ್ನಡಿಗೆ ಮತ್ತು ಕ್ಯಾಂಡಲ್ ಗಿರುವ ದೂರವನ್ನ ಅವರು ಬರೆದಿದ್ದಾರೆ. 9.5 ಸೆಂಟಿಮೀಟರ್ ದೂರದಲ್ಲಿ ಏನ್ ಮಾಡಿದ್ದಾರೆ, ಒಂದು ಕ್ಯಾಂಡಲ್ ಅನ್ನ ಇಟ್ಟಿದ್ದಾರೆ. ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಇದರ ಗುಣಲಕ್ಷಣಗಳನ್ನ ಬರಿಬೇಕು. ಪ್ರತಿಬಿಂಬ ಯಾವ ರೀತಿ ಉಂಟಾಗ್ತದೆ ಅದರ ಗುಣಲಕ್ಷಣಗಳನ್ನ, ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಫಲನದ ನಂತರ ಉಂಟಾಗುವ ಪ್ರತಿಬಿಂಬದ ಗುಣಲಕ್ಷಣಗಳನ್ನ ನಾವೇನ್ ಮಾಡ್ಬೇಕು, ಬರಿಬೇಕಾಗ್ತದೆ. ಆಯ್ತಾ? ವಿಡಿಯೋ ನೋಡಿ, ಸರಿಯಾಗಿ ನೋಡಿ, ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಈಗ ಬರೆಯೋಣ. ಹಾಗಾದ್ರೆ ಮೊದಲನೆಯದು ನೋಡಿ, ನೇರ ಪ್ರತಿಬಿಂಬ ಇರ್ತದೆ. ನೇರ ಅಂತ ಹೇಳಿದ್ರೆ ತಲೆ ಮೇಲೆ ಕ್ಯಾಂಡಲ್ ನ ಏನು ಆ ಬೆಂಕಿ ಉರಿಯುವ ಬೆಂಕಿಯಲ್ಲಿ ಉಂಟಲ್ಲ, ಅದು ಮೇಲೆ ಇರ್ತದೆ, ಕೆಳಗಾಗಿರುವುದಿಲ್ಲ ಅಲ್ವಾ. ನೇರ ಪ್ರತಿಬಿಂಬ ಉಂಟಾಗ್ತದೆ ಅಲ್ವಾ, ನೇರ ಪ್ರತಿಬಿಂಬ ಉಂಟಾಗುತ್ತದೆ. ಇದು ಮೊದಲ ಪಾಯಿಂಟ್, ಉಂಟಾಗುತ್ತದೆ, ಇದು ಮೊದಲ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಯಾವುದು, ನೋಡಿ ಈಗ ಅಲ್ಲಿ ನೀವು ನೋಡಿರಬಹುದು, ಕನ್ನಡಿಯಲ್ಲಿ ಉಂಟಾದ ಪ್ರತಿಬಿಂಬದ ಎತ್ತರ ಮತ್ತೆ ವಸ್ತುವಿನ ಎತ್ತರ ಒಂದೇ ರೀತಿ ಇರ್ತದೆ. ವಸ್ತುವಿನ ಮತ್ತು ಪ್ರತಿಬಿಂಬದ ಎತ್ತರ ಸಮವಾಗಿರುತ್ತದೆ ಅಲ್ವಾ. ಅದೇ ರೀತಿ ಮತ್ತೇನಾಗ್ತದೆ ಅಲ್ಲಿ, ಮತ್ತೊಂದು ವಿಷಯ ಅಂತ ಹೇಳಿದ್ರೆ ವಸ್ತುವಿನ ದೂರ ಮತ್ತು ಪ್ರತಿಬಿಂಬದ ದೂರ ಕೂಡ ಒಂದೇ ಆಗಿರ್ತದೆ. ದರ್ಪಣದಿಂದ ವಸ್ತುವಿನ ದೂರ ಮತ್ತು ಪ್ರತಿಬಿಂಬದ ದೂರ ಸಮವಾಗಿದೆ. ಆಯ್ತಾ? ಇವಿಷ್ಟು ಏನಾಗಿದೆ, ಸಮತಲ ದರ್ಪಣದ ಪ್ರತಿಫಲನದ ನಂತರ ಉಂಟಾದ ಪ್ರತಿಬಿಂಬದ ಗುಣಲಕ್ಷಣಗಳು. ಮತ್ತೊಂದು, ಇದೊಂದು ಮಿಥ್ಯ ಪ್ರತಿಬಿಂಬ. ಮಿಥ್ಯ ಅಂತ ಹೇಳಿದ್ರೆ ಸ್ಕ್ರೀನ್ ನೋಡಿ, ಇಲ್ಲಿ ಕಾಣ್ತಾ ಇದೆ ಸ್ಕ್ರೀನ್, ಇದು ಸ್ಕ್ರೀನ್ ಆಗಿರ್ತದೆ. ಇಲ್ಲ ಬರಿತೇನಲ್ಲ, ಇದು ಸ್ಕ್ರೀನ್. ಅಲ್ಲಿ ಏನಾಗುದಿಲ್ಲ, ಅದ್ರ ಬೆಳಕಿನ ಇದು ಕ್ಯಾಂಡಲ್ ನ ಉರಿ ಏನ್ ಕಾಣ್ತದ, ಇಲ್ಲ ಅಲ್ವಾ. ಇದೊಂದು ಏನಾಗಿದೆ, ಮಿಥ್ಯ ಪ್ರತಿಬಿಂಬವಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ನೋಡ್ಲಿಕ್ಕಿದ್ದೇವೆ. ಪೀನ ದರ್ಪಣದಲ್ಲಿ ಪ್ರತಿಬಿಂಬ ಹೇಗೆ ಉಂಟಾಗ್ತದೆ ಅನ್ನೋದನ್ನ ನೋಡಿ. ಮತ್ತೆ ನಾನು ಬರಿತೇನೆ ಅದಕ್ಕೆ. ಕ್ಯಾಂಡಲ್ ಅನ್ನ ಉರಿಸ್ತಾ ಇದ್ದಾರೆ, ಎದುರಿಗೆ ಪೀನ ದರ್ಪಣವನ್ನ ಇಟ್ಟಿದ್ದಾರೆ. ಅದರ ಮುಂದೆ ಒಂದು ಕಾಣ್ತಾ ಇರುವಂತಹದ್ದು ಬಿಳಿ ಬಣ್ಣದ್ದು, ಅದು ಸ್ಕ್ರೀನ್ ಅಂದ್ರೆ ಪರದೆ. ಸ್ವಲ್ಪ ಮುಂದೆ ಮಾಡಿದ್ರು, ಅದರ ದೂರ ಆಚೆ ಈಚೆ ಮಾಡ್ತಾ ಇದ್ದಾರೆ. ಆಗ ನಿಮ್ಗೆ ಯಾವ ರೀತಿ ಪ್ರತಿಬಿಂಬ ಸ್ಕ್ರೀನ್ ನಲ್ಲಿ ಕಾಣ್ತದೆ ಅನ್ನೋದನ್ನ, ಸ್ಕ್ರೀನ್ ನಲ್ಲಿ ಕಾಣ್ತದೆ ಇದರಲ್ಲಿ ಪ್ರತಿಬಿಂಬ. ನೋಡಿ, ಹಿಂದಕ್ಕೆ ಮಾಡಿದ ತಕ್ಷಣ
ಅಲ್ಲಿ ಸ್ಕ್ರೀನ್ ಅಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸಾರಿ, ಇಲ್ಲಿ ಸ್ಕ್ರೀನ್ ನಲ್ಲಿ ಕಾಣಲಿಕ್ಕೆ ಸಿಗುದಿಲ್ಲ, ಇದು ಪೀನ ದರ್ಪಣ ಆಗಿರುವ ಕಾರಣ ಸ್ಕ್ರೀನ್ ನಲ್ಲಿ ಕಾಣಲಿಕ್ಕೆ ಸಿಗುದಿಲ್ಲ. ಇಲ್ಲಿ ಮಿಥ್ಯ ಪ್ರತಿಬಿಂಬ ಉಂಟಾಗ್ತದೆ, ಸತ್ಯ ಪ್ರತಿಬಿಂಬ ಅಲ್ಲ, ಮಿಥ್ಯ ಪ್ರತಿಬಿಂಬ ಉಂಟಾಗ್ತದೆ. ಆಯ್ತಾ? ಸೊ ಹಾಗಾಗಿ ಏನಾಗುದಿಲ್ಲ, ಬ್ಲರ್ಡ್ ಫಿಗರ್ ಕಾಣ್ತದೆ ಸಾರಿ ಸ್ಕ್ರೀನ್ ಅಲ್ಲಿ, ಮತ್ತೆ ಪರದೆಯಲ್ಲಿ ನಿಮ್ಗೆ ಕಾಣ್ಲಿಕ್ಕೆ ಸಿಗುವುದಿಲ್ಲ ಯಾವುದು ಪ್ರತಿಬಿಂಬ. ನೆಕ್ಸ್ಟ್ ಹೋಗೋಣ. ಇನ್ನೊಂದು ಎಕ್ಸಾಂಪಲ್ ಇದೆ ಇಲ್ಲಿ ನೋಡಿ. ಇದು ಸ್ಕ್ರೀನ್ ಅಲ್ಲಿ ಕಾಣ್ತಾ ಉಂಟು, ತಲೆ ಕೆಳಗಾದ ಪ್ರತಿಬಿಂಬ ಕಾಣ್ತಾ ಉಂಟು. ಹಾಗಾದ್ರೆ ಇದು ನಿಮ್ನ ದರ್ಪಣ. ತಲೆ ಕೆಳಗಾದ ಪ್ರತಿಬಿಂಬ ನಿಮ್ಗೆ ಕಾಣ್ತಾ ಇದ್ರೆ ಅದನ್ನ ಏನಂತ ಹೇಳ್ತೇವೆ? ನಿಮ್ನ ದರ್ಪಣ ಅಂತ ಹೇಳ್ತೇವೆ. ಇಲ್ಲಿ ನೋಡಿ ದರ್ಪಣ ಇಟ್ಟಿದ್ದಾರೆ, ನಿಮ್ನ ದರ್ಪಣ ಇಟ್ಟಿದ್ದಾರೆ, ಎದುರಿಗೆ ಕ್ಯಾಂಡಲ್ ಇಟ್ಟಿದ್ದಾರೆ. ಕ್ಯಾಂಡಲ್ ನ ಪ್ರತಿಬಿಂಬ ಪ್ರತಿಫಲನಗೊಂಡ ನಂತರ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ಅದು ಹೇಗೆ ಕಾಣ್ತಾ ಇದೆ? ಸ್ವಲ್ಪ ದೊಡ್ಡದು ಕಾಣ್ತಾ ಇದೆ, ಮತ್ತೆ ಹೇಗೆ ಕಾಣ್ತಾ ಇದೆ? ತಲೆ ಕೆಳಗಾಗಿದೆ, ಮತ್ತೆ ಪರದೆಯ ಮೇಲೆ ನಮ್ಗೆ ಬೀಳ್ತಾ ಉಂಟು. ಅದನ್ನ ಏನಂತ ಹೇಳ್ತೇವೆ? ಸತ್ಯ ಪ್ರತಿಬಿಂಬ ಅಂತ ಹೇಳ್ತೇವೆ. ಸತ್ಯ ಪ್ರತಿಬಿಂಬ ಅಂತ ಹೇಳ್ತೇವೆ. ಇದು ಈಗ ಅವರು ತೋರಿಸ್ತಾ ಇರುವಂತಹದ್ದು ಒಂದು ಎಕ್ಸ್ಪೆರಿಮೆಂಟ್. ಆಂಬುಲೆನ್ಸ್ ಅನ್ನ ಉಲ್ಟ ಬರ್ತು ಸಮತಲ ದರ್ಪಣ ಅಂದ್ರೆ ನಾವು ಮನೆಯಲ್ಲಿರುವಂತಹ ಯೂಸ್ ಮಾಡುವಂತಹ ಕನ್ನಡಿಯ ಮುಂದೆ ಇಟ್ಟಿದ್ದಾರೆ. ಆಗದ ಏನಾಗ್ತದೆ ನೋಡಿ, ಸರಿಯಾಗಿ ಕಾಣ್ತದೆ ಅಲ್ವಾ? ಉಲ್ಟಾ ಬರ್ದ್ರೆ ಏನಾಗ್ತದೆ? ಸರಿಯಾಗಿ ಕಾಣ್ತದೆ. ಇದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬಹುದು. ಈಗ ನಾವು ಒಬ್ಬರಿಗೊಬ್ಬರು ಎದುರು ಬದುರಾಗಿ ನಿಂತಿದ್ದಾಗ ನಾವು ಬಲಗೈ ಎತ್ತಿದ್ರೆ ನಮ್ಮ ಎದುರಿನವ ಎಡಗೈ ಎತ್ತಿದಾಗ ಅಂದ್ರೆ ಅವನ ಬಲಗೈ ಎತ್ತುವಾಗ ಉಲ್ಟಾ ನಾವು ಹ್ಯಾಂಡ್ ಶೇಕ್ ಮಾಡ್ಲಿಕ್ಕೆ ಹೇಗೆ ಎತ್ತುತ್ತೇವೆ ನಾವು ನೋಡಿ. ನಾವು ನಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿಸಿದ್ರೆ ನಮ್ಮ ಎದುರಿನಲ್ಲಿರುವವ ಕೂಡ ಏನ್ ಮಾಡ್ತಾನೆ? ಅವನ ಬಲಗೈಯನ್ನು ಮುಂದಕ್ಕೆ ಚಾಚುವಾಗ ಆಪೋಸಿಟ್ ಆಗಿ ಕಾಣ್ತದೆ. ಆದ್ರೆ ನೀವು ಕನ್ನಡಿಯಲ್ಲಿ ಎದುರು ನಿಂತ್ಕೊಂಡು ಅದು ನಿಮ್ಮ ಎದುರು ಬದುರಾದ ಪ್ರತಿಬಿಂಬ ಇರ್ತದೆ. ನೀವು ನಿಂತ್ರೆ ನಿಮ್ಮ ಎದುರಿಗೆ ಒಂದು ನಿಮಗೆ ಮುಖ ಮಾಡಿದಂತೆ ಪ್ರತಿಬಿಂಬ ಕಾಣ್ತಾ ಇರ್ತದೆ. ಆದ್ರೆ ನೀವು ನಿಮ್ಮ ಎಡಗೈಯನ್ನ ಅಥವಾ ಬಲಗೈಯನ್ನ ಎತ್ತಿ ಆ ಕಡೆಯಿಂದ ಕೂಡ ಎಡಗೈ ಎತ್ತಿದ ರೀತಿ ಕಾಣ್ತದೆ ಅಲ್ವಾ? ಇದಕ್ಕೆ ಲ್ಯಾಟ್ರಲ್ ಇನ್ವರ್ಷನ್ ಅಂತ ಹೇಳ್ತಾರೆ. ನನಗೆ ಕನ್ನಡದ ವರ್ಡ್ ನನಗೆ ಗೊತ್ತಾಗ್ಲಿಲ್ಲ. ಪ್ಲೀಸ್ ಗೊತ್ತಾದ್ರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ವರ್ಡ್ ಹೇಳ್ತಾರೆ, ಇದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿ. ಆಯ್ತಾ? ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಓಕೆ, ಈಗ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ರೇಖೀಯ ಚಿತ್ರಗಳನ್ನ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಸೊ ಒಟ್ಟಿಗೆ 8 ರೇಖೀಯ ಚಿತ್ರಗಳಿದೆ ನಿಮ್ನ ದರ್ಪಣದಲ್ಲಿ ಮತ್ತು ಪೀನ ದರ್ಪಣದಲ್ಲಿ. ನಿಮ್ನ ದರ್ಪಣದಲ್ಲಿ 6, ಪೀನ ದರ್ಪಣದಲ್ಲಿ 2 ರೇಖೀಯ ಚಿತ್ರಗಳಿವೆ. ಅದರ ಪ್ರತಿಬಿಂಬದ ಸ್ವಭಾವಗಳನ್ನು ಕೂಡ ನಾವೀಗ ಏನ್ ಮಾಡ್ತೇವೆ? ಓಕೆ, ಸೊ ಮೊದಲಿಗೆ ಏನಂತ ಹೇಳಿದ್ರೆ ಸಿಯ ಹಿಂದೆ ವಸ್ತುವನ್ನ ಸಿಯ ಹಿಂದೆ ಇಟ್ಟಾಗ, ಆಯ್ತಾ? ವಸ್ತುವನ್ನು ನಾನು ಅದರ ಬರೀಲಿಕ್ಕೆ ಹೋಗುದಿಲ್ಲ, ಟೈಮ್ ವೇಸ್ಟ್ ಆಗ್ತದೆ ಅಂತ ಹೇಳಿ. ಸಿಯ ಹಿಂದೆ ಇಟ್ಟಾಗ ಮತ್ತೊಂದು ವಿಷಯ, ಇದಕ್ಕೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಇದಕ್ಕೆ ನೀವು ಏನು ಸ್ಕೇಲ್ ಅಲ್ಲಿ ಮಾಡ್ಬೇಕು. ಚಿತ್ರ ಮಾಡುವಾಗ ಯಾವ್ದನ್ನು ಉಪಯೋಗಿಸಿ ಮಾಡ್ಬೇಕು? ಸ್ಕೇಲ್ ಅನ್ನು ಉಪಯೋಗಿಸಿ ಮಾಡ್ಬೇಕು. ನಾನೀಗ ಯಾವುದೇ ಸ್ಕೇಲ್ ಅನ್ನೆಲ್ಲ ಉಪಯೋಗಿಸಿ ಮಾಡ್ತಾ ಇಲ್ಲ, ಬರೀ ಕೈಯಲ್ಲಿ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಇದು ಸರಿ ಬರದೇ ಇರಬಹುದು, ಆದ್ರೆ ನೀವು ಮಾಡುವಾಗ ಸ್ಕೇಲ್ ಅನ್ನು ಉಪಯೋಗಿಸಿ ಮಾಡ್ಬೋದು. ನೋಡಿ, ಇಷ್ಟು ಮಾಡಿದ ನಂತರ ಈ ಮಧ್ಯ ಬಿಂದು ಇದು ಪೋಲ್ ಆಗ್ತದೆ, ಅಂದ್ರೆ ದರ್ಪಣ ಧ್ರುವ ಆಗ್ತದೆ. ಒಂದು ಇಲ್ಲಿಂದ ಈ ಪಿ ಇಂದ ಒಂದು 10 ಸೆಂಟಿಮೀಟರ್ 6 ಸೆಂಟಿಮೀಟರ್ ಒಂದು ಮಾರ್ಕ್ ಮಾಡಿ ಅದನ್ನ ಏನಂತ ಮಾಡಿ? ಎಫ್ ಅಂತ ಬರೀರಿ. ಎಫ್ ನಿಂದ ಇನ್ನೂ ಒಂದು 6 ಸೆಂಟಿಮೀಟರ್ ಮಾರ್ಕ್ ಮಾಡಿ ಅದನ್ನ ಏನಂತ ಬರೀರಿ? ಸಿ ಅಂತ ಹೇಳಿ ಬರೀರಿ. ಆಯ್ತಾ? ವಕ್ರದ ಕೇಂದ್ರ ಮತ್ತೆ ಸಂಗಮ ಬಿಂದು ಮತ್ತೆ ಪಿ ಅಂತ ಹೇಳಿದ್ರೇನು ದರ್ಪಣ ಧ್ರುವ ಆಗ್ತದೆ. ಈಗ ವಸ್ತುವನ್ನ ಇಡ್ತೇನೆ, ವಸ್ತುವನ್ನ ಬೇರೆ ಒಂದು ಬಣ್ಣ ಉಪಯೋಗಿಸ್ತೇನೆ ನಾನು. ಯಾವ ಬಣ್ಣ ಆಗಬಹುದು? ಓಕೆ, ಬೇರೆ ಬಣ್ಣ ಉಪಯೋಗಿಸ್ತೇನೆ ನಾನು. ನೋಡಿ, ವಸ್ತುವನ್ನ ಇಲ್ಲಿ ಇಟ್ಟಿದ್ದೇನೆ, ಒಂದು ಶೈನಿಂಗ್ ಇರುವಂತಹ ಒಂದು ವಸ್ತುವನ್ನ. ಸಾರಿ, ವೇಟ್, ಇದನ್ನ ಇಲ್ಲಿ ಇಡ್ತೇನೆ. ಇಲ್ಲಿಟ್ಟಿದ್ದೇನೆ ವಸ್ತುವನ್ನ. ಏನ್ ಮಾಡಿದ್ದೇನೆ? ಇಲ್ಲಿ ಇಟ್ಟಿದ್ದೇನೆ. ಈಗ ಏನಾಗ್ತದೆ? ಇದರಿಂದ ರೇಖೆ ಹೋಗ್ತದೆ ಅಲ್ವಾ? ಇದರಿಂದ ಹೋಗುವ ರೇಖೆಯನ್ನ ನಾನು ಒಂದು ಪಿಂಕ್ ಅಥವಾ ಹಳದಿ ಬಣ್ಣದಲ್ಲಿ ಬರಿತೇನೆ. ನೋಡಿ, ಇಲ್ಲಿಂದ ಒಂದು ಯಾವತ್ತು ಹೋಗುವಾಗ ಒಂದು ನೇರ ರೇಖೆ ಹೋಗ್ತದೆ. ಸಮಾಂತರವಾಗಿ ಹೋದ್ರೆ ಏನಾಗ್ತದೆ? ಅದು ಪ್ರತಿಫಲನಗೊಂಡ ನಂತರ ಎಫ್ ನ ಮುಖಾಂತರ ಹೊರ ಬರ್ತದೆ. ಇದನ್ನ ನಾವು ಕಲಿಸ್ವಿ ಅಲ್ವಾ? ಇದು ಪತನ ಕಿರಣ, ಇದು ಪ್ರತಿಫಲಿತ ಕಿರಣ.
ಓಕೆ, ಇಲ್ಲಿ ಮತ್ತೊಂದು ರೇಖೆ ಹೋಗ್ತದೆ. ಅದೇನಾಗ್ತದೆ ಅಂತ ಹೇಳಿದ್ರೆ ಸೀನ ಮುಖಾಂತರ ಹೋಗ್ತದೆ. ಯಾವ್ದ್ರ ಮುಖಾಂತರ ಹೋಗ್ತದೆ? ಸೀನ ಮುಖಾಂತರ ಹೋಗ್ತದೆ. ಇದು ನೆನಪಿಟ್ಕೊಳ್ಬೇಕು ನೀವು. ಸೀನ ಮುಖಾಂತರ ಹೋಗ್ತದೆ. ಸೀನ ಮುಖಾಂತರ ಹೋದಾಗ ಇದು ಹೀಗೆ ಹೋಗ್ತದೆ. ಏನಾಗ್ತದೆ? ಅದೇ ದಿಕ್ಕಿನಲ್ಲಿ ಅದು ಬರ್ಬೇಕಲ್ವಾ? ಹಾಗಾದ್ರೆ ಏನಾಗ್ತದೆ? ಸೀನ ಮುಖಾಂತರ ಹೋದ್ರೆ ಅದೇ ದಿಕ್ಕಿನಲ್ಲಿ ಅದು ಹೋಗ್ತದೆ, ಅದೇ ದಿಕ್ಕಿನಲ್ಲಿ ಅದು ಬರ್ತದೆ. ಅದೇ ದಿಕ್ಕಿನಲ್ಲಿ ಅದು ಪ್ರತಿಫಲನಗೊಳ್ತದೆ. ಹಾಗಾಗಿ ಇಲ್ಲಿ ಮೀಟ್ ಆಗ್ತದೆ. ಎರಡು ರೇಖೆಗಳು, ಪ್ರತಿಫಲಿತ ರೇಖೆಗಳು ಇಲ್ಲಿ ಮೀಟ್ ಆಗ್ತದೆ. ಎಲ್ಲಿ? ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಅಲ್ವಾ? ಕೆಳಗೆ ಬಂದಿದೆ. ಇಲ್ಲಿ ಈ ಒಂದು ಪಾಯಿಂಟ್ ಅಲ್ಲಿ ಏನಾಗ್ತದೆ? ಎರಡು ರೇಖೆಗಳು ಮೀಟ್ ಆಗ್ತದೆ. ಹಾಗಾದ್ರೆ ಎಲ್ಲಿ ಮೀಟ್ ಆಯ್ತು ಅನ್ನೋದನ್ನ ನಾವೀಗ ಬರಿಬೇಕು. ಬರೆಯೋಣ. ನೋಡಿ, ಸಿಯ ಹಿಂದೆ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಉಂಟಾಗ್ತದೆ? ಸಿ ಮತ್ತು ಎಫ್ ನ ನಡುವೆ ಉಂಟಾಗ್ತದೆ. ಪ್ರತಿಬಿಂಬ ಸಿ ಮತ್ತು ಎಫ್ ನ ನಡುವೆ ಇರ್ತದೆ. ಆಯ್ತಾ? ಉಂಟಾಗುತ್ತದೆ. ತಲೆ ಕೆಳಗಾಗಿದೆ. ಕೆಳಗೆ ಬಂದ ತಕ್ಷಣ ಇದೇನಾಗಿದೆ? ತಲೆ ಕೆಳಗಾದ ಪ್ರತಿಬಿಂಬ. ಮತ್ತೆ ಇದು ಸತ್ಯ ಪ್ರತಿಬಿಂಬ. ಯಾಕೆ ಅಂತ ಹೇಳಿದ್ರೆ ಇದನ್ನು ಸ್ಕ್ರೀನ್ ಅಲ್ಲಿ ಕಾಣ್ತದೆ ಒಂದು. ಮತ್ತೊಂದು, ಪ್ರತಿಫಲಿತ ರೇಖೆಗಳು ಒಂದಕ್ಕೊಂದು ಮೀಟ್ ಆದಾಗ ಅಂದ್ರೆ ಸಂಧಿಸಿದಾಗ ಅದನ್ನ ಸತ್ಯ ಪ್ರತಿಬಿಂಬ ಅಂತಲೇ ಹೇಳುದು. ಆಯ್ತಾ? ಸತ್ಯ ಮತ್ತು ಚಿಕ್ಕದಾದ ಪ್ರತಿಬಿಂಬ. ಸತ್ಯ ಪ್ರತಿಬಿಂಬ ಮತ್ತೆ ಚಿಕ್ಕದಾದ ಪ್ರತಿಬಿಂಬ. ನೋಡಿ, ಸಣ್ಣದು ವಸ್ತುವಿಗಿಂತ ಸಣ್ಣ ಪ್ರತಿಬಿಂಬ ಕಾಣ್ತಾ ಉಂಟು, ಚಿಕ್ಕದಾದ ಪ್ರತಿಬಿಂಬ. ಆಯ್ತಾ? ನೆಕ್ಸ್ಟ್ ಏನಂತ ಹೇಳಿದ್ರೆ ಎರಡನೇದನ್ನ ನಾನು ಇಲ್ಲಿ ಬರಿತೇನೆ. ಎರಡನೇದು ಏನು? ಸಿಯ ಮೇಲೆ ಇಟ್ಟಾಗ. ಸಿಯ ಮೇಲೆ ಇಟ್ಟಾಗ ಈಗ ಪ್ರತಿಬಿಂಬ ಏನಾಗ್ತದೆ ನೋಡಿ. ಮೊದಲಿಗೆ ನಾವು ಇದನ್ನ ಮಾಡುವ. ಯಾವ್ದನ್ನ? ನಿಮ್ನ ದರ್ಪಣವನ್ನ, ಪ್ರಧಾನ ಅಕ್ಷವನ್ನ ಎಳ್ದೆ ಅನಂತರ ಏನ್ ಮಾಡ್ಬೇಕು? ನೀವು ಮೆಜರ್ ಮಾಡಿ ಇದು ಪಿ ಆಗ್ತದೆ, ಇದು ಎಫ್. ಒಂದು ಮೆಜರ್ ಮಾಡಿ ಬರೀರಿ ನೀವು, ಅಂದ್ರೆ ಅಳತೆ ಮಾಡಿ ಬರೀರಿ. ಇದು ಸಿ ಆಗ್ತದೆ. ಸಿಯ ಮೇಲೆ ಇಟ್ಟಾಗ, ಸಿಯ ಮೇಲೆ ಏನನ್ನ ಇಡ್ತಾ ಇದ್ದೇವೆ ನಾವು? ವಸ್ತುವನ್ನ ಇಡ್ತಾ ಇದ್ದೇವೆ. ವಸ್ತುವನ್ನ ಇಲ್ಲಿ ಇಡ್ತಾ ಇದ್ದೇವೆ. ಈಗೇನಾಗ್ತದೆ ಅಂತ ಹೇಳಿದ್ರೆ ರೇಖೆಗಳ ಬಣ್ಣ ನಾನು ಬದಲಾಯಿಸ್ತೇನೆ ನೋಡಿ. ಒಂದು ರೇಖೆ ಹಾಗೆ ಸಮಾಂತರವಾಗಿ ಹೋಗ್ತದೆ. ಯಾವುದಕ್ಕೆ? ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗ್ತದೆ. ಸಮಾಂತರವಾಗಿ ಹೋಗಿ ಎಫ್ ನ ಮುಖಾಂತರ ಏನಾಗ್ತದೆ? ಪ್ರತಿಫಲನಗೊಳ್ತದೆ. ಬರಿತೇನೆ ನೋಡಿ, ಈ ರೀತಿ ಬರ್ತದೆ. ಆಯ್ತಾ? ಪ್ರತಿಫಲನಗೊಂಡು ಎಫ್ ನ ಮುಖಾಂತರ ಹೋಗ್ತದೆ. ಮತ್ತೊಂದು ಹೇಗೆ ಹೋಗ್ತದೆ ಅಂತ ಹೇಳಿದ್ರೆ ಎಫ್ ನ ಮುಖಾಂತರ ಹೋಗ್ತದೆ. ಎಫ್ ನ ಮುಖಾಂತರ ಹೋದ್ರೆ ಏನಾಗ್ತದೆ? ನೀವಾಗ ಕಲ್ತಿದ್ದೀರಿ. ಇದೊಂದು ಕೇಸಲ್ಲಿ ಮಾತ್ರ ಇದೆ ಎಫ್ ನ ಮುಖಾಂತರ ಹೋಗೋದು. ಮತ್ತೆ ಯಾವ ಕೇಸಲ್ಲಿ ಕೂಡ ಎಫ್ ನ ಮುಖಾಂತರ ಹೋಗುವಂತಹ ರೇಖೆಗಳಿಲ್ಲ. ನೆನಪಿಟ್ಕೊಳ್ಳಿ. ಸಿಯ ಮೇಲೆ ಇಟ್ಟಾಗ ಎಫ್ ನ ಮುಖಾಂತರ ಹೋದ್ರೆ ಏನಾಗ್ತದೆ? ಪ್ರತಿಫಲನಗೊಂಡ ನಂತರ ಸಮಾಂತರವಾಗಿ ಅದು ಏನಾಗ್ತದೆ? ಹಿಂದಕ್ಕೆ ಬರ್ತದೆ. ಆಯ್ತಾ? ಇಲ್ಲಿ ಮೀಟ್ ಆಗ್ತಾ ಉಂಟು. ಹಾಗಾಗಿ ನಾನು ನೋಡಿ, ಇಲ್ಲಿ ಅಲ್ವಾ? ಅದೇ ಪಾಯಿಂಟ್ ಅಲ್ಲಿ ಇಲ್ಲಿ ಮೀಟ್ ಆಗ್ಬೇಕು. ನನ್ನದು ಗೆರೆ ಎಲ್ಲ ಸರಿ ಇಲ್ಲ, ಹಾಗಾಗಿ ನನಗೆ ಸರಿಯಾಗಿ ಬರ್ಲಿಲ್ಲ. ನೀವು ಪೆನ್ಸಿಲ್ ಉಪಯೋಗಿಸಿ, ಸರಿಯಾಗಿ ಸ್ಕೇಲ್ ಉಪಯೋಗಿಸಿ ಮಾಡಿದ್ರೆ ಸರಿಯಾಗಿ ಬರ್ತದೆ ನೋಡಿ. ಹಾಗಾದ್ರೆ ನಾನೀಗ ಇದ್ರ ಸ್ವಭಾವವನ್ನ ಬರಿತೇನೆ. ಎಲ್ಲಿ ನಮ್ಗೆ ಸಿಕ್ಕಿತು? ಸಿಯ ಮೇಲೆ ಇಟ್ಟಾಗ ಸಿಯ ಮೇಲೆ ಪ್ರತಿಬಿಂಬ ಉಂಟಾಗುತ್ತದೆ. ಸಿಯ ಮೇಲೆ ಪ್ರತಿಬಿಂಬ ಉಂಟಾಗುತ್ತದೆ. ಇದು ತಲೆ ಕೆಳಗಾದ ತಲೆ ಅಲ್ಲ, ತಲೆ ಕೆಳಗಾದ ಸತ್ಯ ಮತ್ತು ಸಮವಾಗಿರುವ ಪ್ರತಿಬಿಂಬ. ಅಂದ್ರೆ ವಸ್ತುವಿನಷ್ಟೇ ಎತ್ತರ ಇರ್ತದೆ. ಸಮವಾಗಿರುವ ಪ್ರತಿಬಿಂಬ. ಆಯ್ತಾ? ಸಮವಾಗಿರುವ ಪ್ರತಿಬಿಂಬ. ಮುಂದಕ್ಕೆ ಹೋಗೋಣ. ಮೂರನೇದನ್ನ ಮಾಡೋಣ. ಮೂರನೇದು ಕೇಸ್ ಬರಿತೇನೆ. ಯಾವ ಕೇಸ್ ಅಂತ ಹೇಳಿದ್ರೆ ಇಲ್ಲಿ ಯಾವುದರ ಮೇಲೆ ಇಟ್ಟಾಗ? ಸಿ ಮತ್ತು ಎಫ್ ನ ನಡುವೆ ಇಟ್ಟಾಗ. ಸಿ ಮತ್ತು ಎಫ್ ನ
ನಡುವೆ ಇಟ್ಟಾಗ ಆಯ್ತಾ, ಇದು ಪಿ ಆಗ್ತದೆ, ಇದು ಎಫ್ ಆಗ್ತದೆ, ಇದು ಸಿ ಆಗ್ತದೆ. ಈಗ ಸಿ ಮತ್ತು ಎಫ್ ನ ನಡುವೆ ವಸ್ತುವನ್ನ ಇಟ್ಟಾಗ ಯಾವ ಬಣ್ಣ, ಇಲ್ಲಿ ಕೂಡ ಆಗ್ತದೆ ಹೀಗೆ ಒಂದು ಇಟ್ಟಾಗ ಏನು ನಮ್ಗೆ ಏನಾಗ್ತದೆ, ರೇಖೆಗಳು ಬೇಕಲ್ಲ ಹಳದಿ ಬಣ್ಣದ್ದು. ಸೊ ಒಂದು ಸಮಾಂತರವಾಗಿ ಹೋಗ್ತದೆ, ಅನಂತರ ಪ್ರತಿಫಲನಗೊಂಡು ಯಾವ್ದ್ರ ಮುಖಾಂತರ ಹೋಗ್ಬೇಕು, ಎಫ್ ನ ಮುಖಾಂತರ ಹಿಂದಕ್ಕೆ ಬರ್ಬೇಕು. ಮತ್ತೊಂದು ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಸಿಗೆ ಹೊಡಿತದೆ ಅಂದ್ರೆ, ಸಿಗೆ ನೋಡಿ ಇಲ್ಲಿಂದ ಹೀಗೆ ಹೋಗ್ತದೆ, ಎಲ್ಲ ಒಂದು ಕಡೆ ಇದು ಮೀಟ್ ಆಗ್ತದೆ, ಇಲ್ಲಿ ಇಲ್ಲಿ ಮುಂದಕ್ಕೆ ಹೋಗಿ ತುಂಬಾ ಹಿಂದೆ ಹೋಗಿ ಏನಾಗ್ತದೆ, ಅದು ಮೀಟ್ ಆಗ್ತದೆ, ಅಂದ್ರೆ ಒಂದಕ್ಕೊಂದು ಸಂಧಿಸ್ತದೆ. ಸೊ ಹಾಗಾಗಿ ನಾವು ಬರೆಯುವ ಏನು ಸಿಯ ಹಿಂಭಾಗದಲ್ಲಿ ಎಫ್ ಮತ್ತು ಸಿ ನ ನಡುವೆ ಇಟ್ಟಾಗ ಏನಾಗ್ತದೆ, ಸಿಯ ಹಿಂಭಾಗದಲ್ಲಿ ಏನಾಗ್ತದೆ, ಪ್ರತಿಬಿಂಬ ಉಂಟಾಗ್ತದೆ. ತಲೆ ಕೆಳಗಾದ ಸತ್ಯ ಪ್ರತಿಬಿಂಬ ಮತ್ತೆ ದೊಡ್ಡದು ಸಿಗ್ತದೆ. ಇಲ್ಲಿಂದ ಇಲ್ಲಿ ತನಕ ನಮ್ಗೆ ಸಿಗುವ ಕಾರಣ ದೊಡ್ಡದಾದ ಪ್ರತಿಬಿಂಬ. ಆಯ್ತಾ, ಇದು ನೆನಪಿಟ್ಕೊಳ್ಬೇಕು ನೀವು, ದೊಡ್ಡದಾದ ಪ್ರತಿಬಿಂಬ. ಇದಿಷ್ಟು ಮೂರನೇದು. ಮತ್ತೆ ಮುಂದಕ್ಕೆ ನಾವು ನಾಲ್ಕನೇದಕ್ಕೆ ಹೋಗೋಣ. ಅದೇ ರೀತಿ ಇದನ್ನು ಮುಗಿಸಿ ಬಿಡೋಣ. ನಂಗೆ ಎಕ್ಸ್ಪ್ಲೈನ್ ಮಾಡುವ ಅಗತ್ಯ ಇರಲಿಲ್ಲ, ಬಟ್ ಸ್ಟಿಲ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದಿದೆ, ನಿಮ್ಗೆ ಡ್ರಾಯಿಂಗ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು ಅನ್ನೋ ಕಾರಣಕ್ಕೆ ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಓಕೆ, ನಾಲ್ಕನೇದು ಕೇಸ್ ಏನಂತ ಹೇಳಿದ್ರೆ ಎಫ್ ನಲ್ಲಿ ಇಟ್ಟಾಗ ಇದು ಪಿ, ಇದು ಎಫ್ ಮತ್ತೆ ಸಿ. ವಸ್ತುವನ್ನು ಎಲ್ಲಿ ಇಟ್ಟಿದ್ದೇವೆ ನಾವು, ಪಿ ಅಲ್ಲಿ ಎಫ್ ನಲ್ಲಿ ಇಟ್ಟಿದ್ದೇವೆ, ವಸ್ತುವನ್ನು ಎಫ್ ನಲ್ಲಿ ಇಟ್ಟಿದ್ದೇವೆ. ಹಾಗಾದ್ರೆ ಇಲ್ಲಿ ಏನಾಗ್ಬೇಕು, ಈಗ ಸೇಮ್ ಕಂಡೀಷನ್ ಸೇಮ್, ಒಂದು ಎಫ್ ನ ಹೀಗೆ ಹೋಗಿ ಏನಾಗ್ತದೆ, ಎಫ್ ನ ಮುಖಾಂತರ ಹೀಗೆ ಹಿಂದೆ ಬರ್ತದೆ, ಮತ್ತೊಂದು ಸಿಗೆ ಆಯ್ತಾ. ಈ ರೀತಿ ಹೋಗಿ ಈ ರೀತಿ ಹೋದ್ರೆ ಅದೇ ದಿಕ್ಕಿನಲ್ಲಿ ವಾಪಸ್ ಆಗ್ತದೆ. ಇದು ಕೂಡ ಹೀಗೆ ಮೀಟ್ ಆಗುದಿಲ್ಲ, ಮೀಟ್ ಆಗುವ ತರ ಕಾಣುದಿಲ್ಲ, ಆದ್ರೆ ಅದು ಕೊನೆಗೆ ಮೀಟ್ ಆಗ್ತದೆ. ಯಾಕೆ ಹೇಳಿದ್ರೆ ಅದೆರಡು ಒಂದಕ್ಕೊಂದು ಜೋಡಿ ಆಗ್ತಾ ಹೋಗುವ ರೀತಿಯಲ್ಲಿ ಇದೆ. ಹಾಗಾಗಿ ಏನಾಗ್ತದೆ, ಅದು ಮೀಟ್ ಆಗ್ತದೆ, ಕೊನೆಯಲ್ಲಿ ಒಂದು ಕಡೆ ಸಂಧಿಸ್ತದೆ. ಹಾಗಾದ್ರೆ ಇದನ್ನ ಹೇಗೆ ಬರಿಬಹುದು, ಅನಂತದಲ್ಲಿ ಉಂಟಾಗ್ತದೆ. ಎಲ್ಲಿ ಉಂಟಾಗ್ತದೆ, ಅನಂತದಲ್ಲಿ ಉಂಟಾದ ಪ್ರತಿಬಿಂಬ, ಅನಂತದಲ್ಲಿ ಉಂಟಾದ ಪ್ರತಿಬಿಂಬ, ತಲೆ ಕೆಳಗಾದ ಸತ್ಯ ಪ್ರತಿಬಿಂಬ, ಅತ್ಯಂತ ದೊಡ್ಡದಾದ ಪ್ರತಿಬಿಂಬ, ಅತ್ಯಂತ ದೊಡ್ಡದಾದ ಪ್ರತಿಬಿಂಬ ಆಗ್ತದೆ. ಓಕೆ, ಮುಂದಕ್ಕೆ ಹೋಗೋಣ. ಅದೇ ರೀತಿ ಈಗ ಒಂದು ಏನು 4 ಆಯ್ತು, ಇನ್ನು 2 ಇದೆ ಅಲ್ವಾ. ಐದನೇದು ಸಿ ಆಯ್ತು, ಎಫ್ ಆಯ್ತು, ಮತ್ತೆ ಎಲ್ಲಿ ಇಟ್ಟಾಗ, ಒಂದು ಎಫ್ ಮತ್ತು ಪಿ ನ ನಡುವೆ ಇಟ್ಟಾಗ. ಹೀಗೆ ಹೋಗ್ತದೆ. ಅದೇ ರೀತಿ ಇದು ಪ್ರತಿಬಿಂಬ ಆಗ್ತದೆ, ದರ್ಪಣ, ಇದು ಪಿ ದರ್ಪಣ ಧ್ರುವ, ಇದು ಎಫ್, ಅದೇ ರೀತಿ ಇದು ಸಿ. ಈಗ ನಾವೆಲ್ಲಿ ವಸ್ತುವನ್ನ ಎಲ್ಲಿ ಇಡ್ತಾ ಇದ್ದೇವೆ, ವಸ್ತುವನ್ನ ಪಿ ಮತ್ತು ಎಫ್ ನ ಮಧ್ಯದಲ್ಲಿ ಹೀಗೆ ಇಡ್ತಾ ಇದ್ದೇವೆ. ಸೊ ಏನಾಗ್ತದೆ, ಒಂದು ಸೇಮ್ ಕಂಡೀಷನ್ ಏನಾಗಿ ಹೋಗ್ತದೆ, ಸಮಾಂತರವಾಗಿ ಹೋಗಿ ಎಫ್ ನ ಮುಖಾಂತರ ಹೀಗೆ ಹಾದು ಹೋಗ್ತದೆ. ಮತ್ತೊಂದು ಇದು ಸಿ ನ ಮುಖಾಂತರ ಹೋಗ್ತದೆ ಅಲ್ವಾ, ನಾನು ಆಗ ಹೇಳಿದ ಹಾಗೆ
ಒಂದೇ ಕಂಡೀಷನ್, ಎರಡೇ ಕಂಡೀಷನ್ ಇರೋದು. ಸಿ ನ ಮುಖಾಂತರ ಹೀಗೆ ಹೋಗ್ತದೆ, ಹೀಗೆ ಆಯ್ತಾ. ಅದೇ ದಿಕ್ಕಿನಲ್ಲಿ ಹಿಂದೆ ಬರ್ತದೆ ಆಯ್ತಾ, ಅದೇ ದಿಕ್ಕಿನಲ್ಲಿ ಹಿಂದೆ ಬರ್ತದೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲೂ ಮೀಟ್ ಆಗೋ ತರ ಕಾಣುದಿಲ್ಲ ಆಯ್ತಾ. ಅದು ಹಿಂದೆ ಅದನ್ನ ನಾವೇನ್ ಮಾಡ್ತೇವೆ, ಹಿಂದೆ ಹೀಗೆ ಮಾಡಿದ್ರೆ ಇಲ್ಲಿ ಉಂಟಾಗ್ತದೆ. ಎಲ್ಲಿ ಉಂಟಾಗ್ತದೆ, ಪ್ರತಿಬಿಂಬ ಇಲ್ಲಿ ಬರ್ತದೆ. ಅದನ್ನ ಮಾಡ್ತೇನೆ ನೋಡಿ, ಪ್ರತಿಬಿಂಬ ಇಲ್ಲಿ ಉಂಟಾಗ್ತದೆ, ಹಿಂದಕ್ಕೆ ಉಂಟಾಗ್ತದೆ ಆಯ್ತಾ. ಇದು ಯಾಕೆ, ಇದು ಯಾವ ರೀತಿ, ಇದು ದರ್ಪಣದ ಹಿಂದೆ ಉಂಟಾಗುವ ಪ್ರತಿಬಿಂಬ. ದರ್ಪಣದ ಹಿಂದೆ ಉಂಟಾದ ಪ್ರತಿಬಿಂಬ. ಇದು ಯಾವುದರಲ್ಲಿ ಸೆರೆಯಾಗುವುದಿಲ್ಲ, ಪರದೆಯಲ್ಲಿ ಸೆರೆಯಾಗುವುದಿಲ್ಲ. ಇದು ನೇರ ಪ್ರತಿಬಿಂಬ ಆಯ್ತಾ. ನೇರ ದೊಡ್ಡದಾದ ಮತ್ತೆ ಮಿಥ್ಯ ಪ್ರತಿಬಿಂಬ. ಮಿಥ್ಯ ಪ್ರತಿಬಿಂಬ, ದೊಡ್ಡದಾದ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುವುದಂತ ಹೇಳಿದ್ರೆ ನಿಮ್ನ ದರ್ಪಣ ಮಾತ್ರ. ಇದು ನಿಮ್ಗೆ ನೆನಪಿಟ್ಕೊಳ್ಬೇಕು ನೀವು. ಓಕೆ, ಮುಂದಕ್ಕೆ ಕೊನೆಯದು ಎರಡನೇದು ಪೀನ ದರ್ಪಣದ್ದು. ಇಲ್ಲಿ ಕೂಡ ಹಾಗೆ ನಾನೊಂದು ಅದನ್ನ ಮುಗಿಸಿ ಬಿಡ್ತೇನೆ. ಒಂದು ಹೀಗೆ ಏನಾಗ್ತದೆ ಈ ರೀತಿ. ಓಕೆ, ಇದನ್ನು ರಾಂಗ್ ಉಲ್ಟಾ ತಿರುಗಿಸ್ಬೇಕಲ್ವಾ, ನಾನು ಹಿಂದೆ ಮಾಡ್ಬೇಕು. ಓಕೆ, ಹೀಗೆ ಇಲ್ಲಿ ಏನಾಗ್ತದೆ, ಪಿ ಇದು ಆದ್ರೆ ಎಫ್ ಇಲ್ಲಿ ಬರ್ತದೆ, ಮತ್ತೆ ಇದು ಈ ರೀತಿ, ಇದು ಸಿ ಬರ್ತದೆ ಆಯ್ತಾ. ವಸ್ತುವನ್ನ ನಾವು ಎಲ್ಲಿ ಬೇಕಾದ್ರೂ ಇಡಬಹುದು ಆಯ್ತಾ, ಯಾವ್ದ್ರಲ್ಲಿ, ಪ್ರಧಾನ ಅಕ್ಷದಲ್ಲಿ ಎಲ್ಲಿ ಬೇಕಾದ್ರೂ ಇಡಬಹುದು. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಹೀಗೆ ಬಂದ ನೇರ ರೇಖೆ ಬರ್ತದೆ. ನೇರ ರೇಖೆ ಬಂದಾಗ ಅದು ಏನಾಗ್ತದೆ, ಸಮಾಂತರವಾಗಿ ಬಂದ್ರೆ ಎಫ್ ನ ಮುಖಾಂತರ ಹಾದು ಹೋಗ್ತದೆ. ಅದು ನಮ್ಗೆ ಗೊತ್ತಿದೆ ನೋಡಿ, ಪ್ರತಿಫಲನ ಹೀಗೆಗೊಳ್ತದೆ. ಆದ್ರೆ ಇದು ಹೋಗುವಾಗ ಹೇಗೆ ಹೋಗ್ತದೆ, ಎಫ್ ನ ಮುಖಾಂತರವಾಗಿ ಹಾದು ಹೋಗ್ತದೆ ಆಯ್ತಾ. ಎಫ್ ನ ಮುಖಾಂತರವಾಗಿ ಹಾದು ಹೋಗ್ತದೆ. ಇನ್ನೊಂದು ಅದೇ ರೀತಿ, ಇನ್ನೊಂದು ಅದೇ ರೀತಿ ಇಲ್ಲಿಂದ ನಾನು ಹಾಕ್ತೇನೆ. ಇದು ಹೀಗೆ ಬರ್ತದೆ, ಅಲ್ಲಿಂದ ಹೀಗೆ ಹಿಂದಕ್ಕೆ ಹೋಗ್ತದೆ. ಆದ್ರೆ ಹೋಗುವಾಗ ಇದು ಎಫ್ ನ ಮುಖಾಂತರವಾಗಿ ಹೋಗ್ತದೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ, ಇಲ್ಲಿ ಕೂಡ ನೋಡಿ, ಎಫ್ ನಲ್ಲಿ ಉಂಟಾದ ಪ್ರತಿಬಿಂಬ, ಎಫ್ ನಲ್ಲಿ ಉಂಟಾದ ಪ್ರತಿಬಿಂಬ ಇದು ಎಲ್ಲೂ ಸಂಧಿಸುವುದಿಲ್ಲ, ಆದ್ರೆ ಸಂಧಿಸಿದಂತೆ ಕಾಣ್ತದೆ. ಸೊ ಹಾಗಾಗಿ ಇದು ನೇರ ಚಿಕ್ಕದಾದ ಮಿಥ್ಯ ಪ್ರತಿಬಿಂಬ ಆಗ್ತದೆ. ಸೊ ಕೊನೆಯದು ಒಂದು ಮಾಡ್ತೇನೆ, ಅದು ಮಾಡಿ ಮತ್ತೆ ನಾವು ಮುಂದಕ್ಕೆ ಹೋಗುವ. ಐನೋ ಇದನ್ನ ನೀವು ಕಲೀಲೇಬೇಕು, ಇದಕ್ಕೆ ಬೇರೆ ಆಪ್ಷನ್ಸ್ ಎಲ್ಲ, ಸರಿಯಾಗಿ ಕಲೀರಿ. ಓಕೆ, ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಟೀಚರ್ಸ್ ಎಲ್ಲ ಶಾಲೆಯಲ್ಲಿ ಹೇಳಿ ಕೊಟ್ಟಿರುವರು ನಿಮಗೆ. ಒಂದ್ ಸ್ವಲ್ಪ ಜಸ್ಟ್ ಸರಿ ಫೋಕಸ್ ಮಾಡಿಕೊಳ್ಳಿ ಆಯ್ತಾ. ಈಗ ವಸ್ತುವನ್ನ ಇಡ್ತೇನೆ. ಓಕೆ, ಹಾಗೆ ಇಲ್ಲಿ ಏನಾಗ್ತದೆ, ಒಂದು ಬಿಂದು ಹೀಗೆ ಹೋಗ್ತದಲ್ಲ, ನೇರವಾಗಿ ಹೋಗಿ ಏನಾಗ್ತದೆ, ಅಲ್ಲಿಂದ ಹಿಂದಕ್ಕೆ ಹೋಗ್ತದೆ. ನಮಗೆ ಗೊತ್ತಿರುವಂತದ್ದು, ನಾವು ಆಗೆಲ್ಲ ಮಾಡಿದ್ದೇವೆ. ಇನ್ನೊಂದು ಆಗ ಹೇಗೆ ಮಾಡಿದ, ಒಂದು ಸೀನ ಮುಖಾಂತರ ಅಲ್ವಾ, ಸೀನ ಮುಖಾಂತರ ಹೋಗುವಂಥದ್ದು ಅದೇ ದಿಕ್ಕಿನಲ್ಲಿ ಹೋಗ್ತದೆ. ಇದೇನಾಗ್ತದೆ, ಇಲ್ಲಿ ಬರ್ತದೆ ನೋಡಿ. ಇದೆರಡು ಕೂಡ ಸಂಧಿಸುವಂತಹದ್ದು ಇಲ್ಲಿ, ಪ್ರತಿಫಲನಗೊಂಡ ನಂತರ ಸಂಧಿಸುವಂತಹದ್ದು ಇಲ್ಲಿ. ಸಂಧಿಸಿದ್ರೆ ಕೂಡ ಹೇಗಿದೆ, ಅದು ಸಣ್ಣದಾಗಿದೆ ಅಲ್ವಾ. ಎಲ್ಲಿ ಉಂಟಾಗ್ತದೆ, ಎಫ್ ಮತ್ತು ಪಿ ನ ಮಧ್ಯೆ. ಎಫ್ ಮತ್ತು ಪಿ ನ ಮಧ್ಯದಲ್ಲಿ ಉಂಟಾದ ನೇರ ಮಿಥ್ಯ ಚಿಕ್ಕದಾದ ಪ್ರತಿಬಿಂಬ. ನೇರ ಮಿಥ್ಯ ಚಿಕ್ಕದಾದ ಪ್ರತಿಬಿಂಬ. ಇದಿಷ್ಟು ಪ್ರತಿಬಿಂಬಗಳು ಮತ್ತು ಸರಳ ರೇಖೆಗಳು, ರೇಖೆಯ ಚಿತ್ರಗಳು. ಮುಂದಕ್ಕೆ ಹೋಗೋಣ, ಇದರ ಉಪಯೋಗದ ಬಗ್ಗೆ ಕಲಿಯೋಣ. ನಿಮ್ನ ದರ್ಪಣದ ಉಪಯೋಗ. ನಿಮ್ನ ದರ್ಪಣವನ್ನ ಎಲ್ಲೆಲ್ಲ ನಾವು ಉಪಯೋಗಿಸ್ತೇವೆ, ನಿಮ್ಗೆ ಪಿಕ್ಚರ್ ನೋಡಿದ್ರೇನೆ ಗೊತ್ತಾಗಬಹುದು. ನಿಮ್ನ ದರ್ಪಣಗಳನ್ನ ಸಾಮಾನ್ಯವಾಗಿ ಲೈಟ್ಗಳಲ್ಲಿ ನೋಡಿ, ಇದು ಟಾರ್ಚ್ ಲೈಟ್ ಅಲ್ಲಿ ಇಲ್ಲಿ ಉಪಯೋಗಿಸ್ತಾರಲ್ಲ, ಇದು ಅದರ ಹಿಂದ ಹೊರಗಡೆ ಆ ನಿಮ್ನ ದರ್ಪಣವನ್ನ ಹಾಕ್ತಾರೆ, ಲೈಟ್ ಸರಿಯಾಗಿ ಫೋಕಸ್ ಆಗ್ಲಿ ಅನ್ನೋ ಕಾರಣಕ್ಕೆ. ಮತ್ತೆ ತಪಾಸಣಾ ದೀಪ ಅಂದ್ರೆ ದೊಡ್ಡ ದೊಡ್ಡ ಟಾರ್ಚ್ ಲೈಟ್ಗಳಲ್ಲಿ, ವಾಹನದ ಮುಂಭಾಗದ ದೀಪಗಳಲ್ಲಿ ಅದು ಕೂಡ ಹಾಗೆ, ಅಂದ್ರೆ ತುಂಬಾ ಪ್ಲೇಸ್ ಅನ್ನ ಕವರ್ ಮಾಡ್ಲಿ ಅಂತ ಹೇಳಿಕೊಂಡು, ಮತ್ತೆ ಸರಿಯಾಗಿ ಎದುರಿದು ಕಾಣ್ಲಿ ಅಂತ ಹೇಳಿ.
ಮತ್ತು ಬೆಳಕಿನ ಶಕ್ತಿಶಾಲಿ ಕಿರಣ ಸಮಾಂತರ ಕಿರಣ ಪುಂಜವನ್ನು ಇದು ಪಡೆಯುತ್ತೇವೆ ನಾವು ಇದರಿಂದ. ಹಾಗಾಗಿ ಇದನ್ನ ಯಾವುದರಲ್ಲಿ ಕಾರ್ನ ಮುಂಭಾಗದ ದೀಪಗಳೆಲ್ಲ ಉಪಯೋಗಿಸ್ತಾರೆ. ಮತ್ತೆ ನೋಡಿ, ಅದಲ್ಲದೆ ಕ್ಷೌರ ದರ್ಪಣದಲ್ಲಿ ಕೂಡ ಉಪಯೋಗಿಸ್ತಾರೆ. ಅಂದ್ರೆ ಕ್ಷೌರಿಕರಿಗೆ ಸರಿಯಾಗಿ ದೊಡ್ಡದಾದ ಪ್ರತಿಬಿಂಬ ಉಂಟಾಗಬೇಕಾದ್ರೆ ಉಪಯೋಗಿಸ್ತಾರೆ. ಮತ್ತೆ ವೈದ್ಯರು ಕೂಡ, ದಂತ ವೈದ್ಯರು ಕೂಡ ಇದನ್ನು ಉಪಯೋಗಿಸ್ತಾರೆ. ಅದನ್ನಿಟ್ಟಾಗ ಹಲ್ಲು ದೊಡ್ಡದಾಗಿ ಕಾಣ್ತದೆ, ಎಲ್ಲಿ ಕುಳಿಯಾಗಿದೆ ಅಂದ್ರೆ ಎಲ್ಲಿ ಹಾಳಾಗಿದೆ ಹಲ್ಲು ಅದೆಲ್ಲ ಕಾಣ್ತದೆ. ಮತ್ತೆ ಅದನ್ನು ಬಿಟ್ಟು ಸೌರ ಕಿರಣಗಳನ್ನ ಸಂಧಿಸುವಂತೆ ಮಾಡಲು ಅಥವಾ ಕೇಂದ್ರೀಕರಿಸುವಂತೆ ಮಾಡಲು ಕುಲುಮೆಗಳಲ್ಲಿ, ಸೌರ ಕುಲುಮೆಗಳಲ್ಲಿ ಕೂಡ ಇದನ್ನ ಉಪಯೋಗಿಸ್ತಾರೆ. ನೋಡಿ, ಇದು ಸೌರ ಕುಲುಮೆ ಆಗಿದೆ. ಇದು ಸೌರ ಕುಲುಮೆ. ನೋಡಿ, ಇಲ್ಲಿ ಒಂದು ಪಾತ್ರೆ ಇದೆ, ಇದು ಪಾತ್ರೆ ಆಯ್ತಾ. ಪಾತ್ರೆಯಲ್ಲಿ ಬೇಯಿಸ್ಲಿಕ್ಕೋಸ್ಕರ ಸೌರ ಕುಲುಮೆಯನ್ನು ಉಪಯೋಗಿಸ್ತೇನೆ. ಪದಾರ್ಥ ಮಾಡ್ಲಿಕ್ಕೆ, ಏನಾದ್ರೂ ಅಡಿಗೆ ಮಾಡ್ಲಿಕ್ಕೆ ಎಲ್ಲ ಉಪಯೋಗಿಸುವಂತಹ ಸೌರ ಕುಲುಮೆ, ಅಥವಾ ಏನಾದ್ರೂ ಕೆಲಸ ಯಾವ್ದಾದ್ರು ಬಿಸಿ ಮಾಡುವಂತಹದ್ದೇನಾದ್ರೂ ಇದ್ರೆ ಸೌರ ಕುಲುಮೆಗಳಲ್ಲಿ ಮಾಡ್ತದೆ. ಅದು ಸೌರ ಕುಲುಮೆ. ಇದು ಏನಾಗಿದೆ, ಇದು ನಿಮ್ನ ದರ್ಪಣ. ಇದೇನಾಗಿದೆ, ಇದು ನಿಮ್ನ ದರ್ಪಣ ಆಗಿದೆ. ಇದು ಪಾತ್ರೆಯನ್ನ ಇಟ್ಟು ಬಿಸಿ ಮಾಡುವಾಗ ಅದ್ರೆಲ್ಲ ಅಲ್ಲಿ ಫೋಕಸ್ ಆಗ್ತದೆ. ಅಂದ್ರೆ ಇಲ್ಲಿಂದ ಬಂದ ಪ್ರತಿಫಲನಗೊಂಡು ಎಲ್ಲಿ ಫೋಕಸ್ ಆಗ್ತದೆ, ಇಲ್ಲಿ ಫೋಕಸ್ ಆಗ್ತದೆ ಎಲ್ಲಾ ಕಿರಣಗಳು. ಸೊ ಹಾಗಾಗಿ ಇದು ಬೇಗ ಬಿಸಿ ಆಗ್ತದೆ ಮತ್ತು ಪಾತ್ರೆ ಬಿಸಿ ಆಗ್ತದೆ ಅನ್ನೋ ಕಾರಣಕ್ಕೆ ನಾವು ನಿಮ್ನ ದರ್ಪಣಗಳನ್ನ ಸೌರ ಕುಲುಮೆಗಳಲ್ಲಿ ಉಪಯೋಗಿಸ್ತೇವೆ. ನಂತರ ಪೀನ ದರ್ಪಣದ ಉಪಯೋಗ ಏನು? ಪೀನ ದರ್ಪಣಗಳನ್ನ ಎಲ್ಲೆಲ್ಲ ಉಪಯೋಗಿಸ್ತೇವೆ? ಹಿನ್ನೋಟ ದರ್ಪಣವಾಗಿ, ಅಂದ್ರೆ ಸೈಡ್ ಪಾರ್ಶ್ವಗಳಲ್ಲಿ, ವಾಹನದ ಪಾರ್ಶ್ವಗಳಲ್ಲಿ ಉಪಯೋಗಿಸುವಂತಹ ಕನ್ನಡಿ ಏನಿದೆ ಅಲ್ಲ, ಅದು ಪೀನ ದರ್ಪಣ ಆಗಿರ್ತದೆ. ಯಾಕೆ? ಅದು ಸರಿಯಾದ ಹಿಂಬದಿಯನ್ನು ಸರಿಯಾಗಿ ದೊಡ್ಡದಾಗಿ ನಮ್ಗೆ ಏನಾಗ್ತದೆ, ಕಾಣ್ತದೆ ಅದರಿಂದ. ಸೊ ಹಾಗಾಗಿ ಏನ್ ಮಾಡ್ತಾರೆ, ವಾಹನ ಸವಾರರು ಅದನ್ನ ನೋಡಿ ಹಿಂದೆ ಯಾವ ಗಾಡಿ ಬರ್ತಾ ಉಂಟು ಅಂತ ಹೇಳಿ ನೋಡ್ಲಿಕ್ಕೆ ಅವರಿಗೆ ಈಸಿ ಆಗ್ತದೆ. ಮತ್ತೊಂದು ಮುಂಭಾಗದ ಒಂದು ಇದಾಗಿ ಏನ್ ಹೇಳ್ತಾರೆ, ಕಾರಿನಲ್ಲೆಲ್ಲ ಹೆಚ್ಚಾಗಿ ಉಪಯೋಗಿಸ್ತಾರೆ. ಯಾವುದನ್ನ? ಪೀನ ದರ್ಪಣವನ್ನು ಅಧಿಕ ಕ್ಷೇತ್ರವನ್ನ ಇದೇನ್ ಮಾಡ್ತದೆ, ತೋರಿಸ್ತದೆ ಅನ್ನೋ ಕಾರಣಕ್ಕೆ. ಹಿಂದೆ ಯಾವ ಗಾಡಿಗಳಿಲ್ಲ, ಮುಂದೆ ಕುತ್ಕೊಂಡು ಟೂ ವೀಲರ್ ಅಲ್ಲಿ ಇದ್ರೆ ಹಿಂದೆ ತಿರುಗಿ ನೋಡ್ಬೋದು, ಆದ್ರೆ ಕಾರಲ್ಲಿ ಇದ್ರೆ ಹಿಂದೆ ತಿರುಗಿ ನೋಡ್ಲಿಕ್ಕೆ ಆಗುದಿಲ್ಲ. ಸೊ ಎದುರಿನಲ್ಲಿರುವ ಒಂದು ಕನ್ನಡಿ ಇದೆಯಲ್ವಾ, ಅದನ್ನ ನೋಡಿಕೊಂಡು ಕಾರ್ ಡ್ರೈವರ್ ಏನ್ ಮಾಡ್ತಾರೆ, ಹಿಂದೆ ಯಾವ ಗಾಡಿ ಬರ್ತಾ ಉಂಟು ಅಂತ ಹೇಳಿ ನೋಡ್ತಾರೆ. ಸೊ ಇದು ಪೀನ ದರ್ಪಣದ ಉಪಯೋಗ. ಮತ್ತೆ ಗೋಲಿಯ ದರ್ಪಣಗಳ ಪ್ರತಿಫಲನದ ಸಾಂಪ್ರದಾಯಿಕ ಸಂಕೇತಗಳು. ನೋಡಿ, ಈಗ ಸಾಂಪ್ರದಾಯಿಕ ಸಂಕೇತಗಳನ್ನ ತಿಳಿಸ್ತೇನೆ, ಇದು ಸರಿಯಾಗಿ ಕೇಳಿಕೊಳ್ಳಿ. ಪ್ಲಸ್ ಮೈನಸ್ ಇಲ್ಲಿ ಸರಿಯಾಗಿ ನಮ್ಗೆ ಗೊತ್ತಿರ್ಬೇಕು. ಈಗಷ್ಟೇ ನಾವು ರೇಖೆ ಚಿತ್ರಗಳನ್ನ ಮಾಡಿದ್ದೇವೆ. ರೇಖೆ ಚಿತ್ರಗಳನ್ನ ಮಾಡಿದ ಕಾರಣ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಇದು ಈಸಿ ಆಗ್ತದೆ. ನಾವು ವಸ್ತುಗಳನ್ನ ಹೆಚ್ಚಾಗಿ, ಇದು ಯಾವ ದರ್ಪಣ, ಇದು ನಿಮ್ನ ದರ್ಪಣ, ಇದು ಪೀನ ದರ್ಪಣ ಆಯ್ತಾ. ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ. ನಿಮ್ನ ದರ್ಪಣದಲ್ಲಿ ವಸ್ತುವನ್ನು ನಾವು ಹೀಗೆ ಇಡ್ತೇವೆ. ಅದಕ್ಕಿಂತ ಮುಂಚೆ ಒಮ್ಮೆ ನಾವು ಗ್ರಾಫ್ ಕಲ್ತಿದ್ದೇವಲ್ಲ, ಅದನ್ನ ಜಸ್ಟ್ ಒಮ್ಮೆ ರೀಕಾಲ್ ಮಾಡಿಕೊಳ್ಳುವ. ನೀವು 10ನೇ ತರಗತಿಯಲ್ಲೇ ಆಗ್ಲಿ 8ನೇ ತರಗತಿಯಿಂದ ನೀವು 10ನೇ ತರಗತಿಯ ತನಕ ಗ್ರಾಫ್ ಕಲ್ತಿದ್ದೀರಿ. ಗ್ರಾಫ್ ಅಲ್ಲಿ 2 ರೀತಿಯ ಅಕ್ಷಗಳಿವೆ, ಇದು ವೈ ಅಕ್ಷ ಮತ್ತು ಇದು ಎಕ್ಸ್ ಅಕ್ಷ ಅಲ್ವಾ. 4 ಬೇರೆ ಬೇರೆ ಭಾಗಗಳನ್ನ, ಅಂದ್ರೆ ಏನು, ಚತುರ್ಭಾಗಗಳನ್ನ ಇದು ಉಂಟು ಮಾಡ್ತದೆ. 2 ಅಕ್ಷಗಳು ಒಂದಕ್ಕೊಂದು ಸಂಧಿಸಿ 4 ಚತುರ್ಭಾಗಗಳನ್ನ ಉಂಟು ಮಾಡ್ತದೆ ಅಲ್ವಾ. ಒಂದು ಚತುರ್ಥಕಗಳನ್ನ ಉಂಟು ಮಾಡ್ತದೆ. ಇದು ಮೊದಲನೇ ಚತುರ್ಥಕ, ಇದು 2ನೇ ಚತುರ್ಥಕ, ಇದು 3ನೇ ಚತುರ್ಥಕ, ಇದು 4ನೇ ಚತುರ್ಥಕ. ಮೊದಲನೇ ಚತುರ್ಥಕದಲ್ಲಿ ಎಕ್ಸ್ ನ ಏನು ಬೆಲೆ ಇದೆ ಅದೆಲ್ಲವೂ ಪ್ಲಸ್ ಆಗಿರ್ತದೆ, ವೈ ನ ಬೆಲೆ ಕೂಡ ಇದು ಪ್ಲಸ್ ಆಗಿರ್ತದೆ. 2ನೇ ಚತುರ್ಥಕದಲ್ಲಿ ಇಲ್ಲಿ ನಾವು -1 -2 ಬರೆಯುವುದಲ್ವಾ. ಎಕ್ಸ್ ನ ಬೆಲೆ ಮೈನಸ್ ಆಗಿರ್ತದೆ, ವೈ ನ ಬೆಲೆ ಏನಾಗಿರ್ತದೆ, ಪ್ಲಸ್ ಆಗಿರ್ತದೆ. 3ನೇ ಚತುರ್ಥಕದಲ್ಲಿ 2ರ ಬೆಲೆ ಕೂಡ ಏನಾಗಿರ್ತದೆ, ಮೈನಸ್ ಆಗಿರ್ತದೆ. ನೋಡಿ, -1 -2 ಅಂತ. ಇಲ್ಲಿ ಏನಾಗ್ತದೆ, ಎಕ್ಸ್ ನ ಬೆಲೆ ಪ್ಲಸ್ ಆಗಿರ್ತದೆ, ವೈ ನ ಬೆಲೆ ಏನಾಗ್ತದೆ, ಮೈನಸ್ ಆಗಿರ್ತದೆ. ಇದು ನಿಮ್ಗೆ ಗೊತ್ತಿರ್ತದೆ, ಅದರ ಬಗ್ಗೆ ನಾನು ಹೆಚ್ಚಿಗೆ ವಿವರಿಸಲಿಕ್ಕೆ ಹೋಗುದಿಲ್ಲ, ಜಸ್ಟ್ ನಾನು ಮಾಡಿದ್ದು. ಈಗ ನೋಡಿ, ವಸ್ತುವನ್ನ ನಾವು ಇಲ್ಲಿ ಇಡ್ತೇವೆ. ನಮಗೆ ಹೆಚ್ಚಾಗಿ ಈಗ ನೋಡಿ, ಇಲ್ಲಿ ನಾವು ಆಗ ನೋಡಿದ್ದೇವೆ, ಇನ್ನೊಮ್ಮೆ ತೋರಿಸ್ತೇನೆ ನೋಡಿ. ಹೆಚ್ಚಾಗಿ ವಸ್ತುಗಳು ಅದೇ ಬದಿಯ ಕೆಳಗಡೆ ನಮ್ಗೆ ಸಿಕ್ಕಿದೆ. ಅಂದ್ರೆ ವಸ್ತುವಿನ ಪ್ರತಿಬಿಂಬ ನಮ್ಗೆ ಈ ಕಡೆ ಸಿಗ್ತಾ ಉಂಟು ಅಲ್ವಾ, ಇಲ್ಲೇ ಕೆಳಗಡೆ ಸಿಗ್ತಾ ಉಂಟು. ಅಂದ್ರೆ ವಸ್ತುವನ್ನ ವಸ್ತು ಮತ್ತು ದರ್ಪಣಕ್ಕೆ ಇರುವ ದೂರವನ್ನ ವಸ್ತು ದೂರ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ, ವಸ್ತು ದೂರ. ವಸ್ತು ದೂರವನ್ನು ನಾವು ಯು ಎನ್ನುವ ಅಕ್ಷರದಿಂದ ಬರಿತೇವೆ. ಮತ್ತೆ ಪ್ರತಿಬಿಂಬ ದೂರವನ್ನ ವಿ ಅನ್ನುವ ಅಕ್ಷರದಿಂದ ಬರಿತೇವೆ. ಇದಿಷ್ಟು ಗೊತ್ತಾಯ್ತಾ? ಪ್ರತಿಬಿಂಬ ಮತ್ತು ದರ್ಪಣಕ್ಕಿರುವ ದೂರ ಪ್ರತಿಬಿಂಬ ದೂರ, ವಸ್ತುವಿಗೆ ಮತ್ತು ದರ್ಪಣಕ್ಕಿರುವ ದೂರ ವಸ್ತು ದೂರ. ವಸ್ತು ದೂರವನ್ನ ಯು ಮತ್ತೆ ಪ್ರತಿಬಿಂಬ ದೂರವನ್ನ ವಿ ಅಂತ ಹೇಳಿ ಬರಿತೇವೆ. ಅರ್ಥ ಆಯ್ತು? ಇಷ್ಟು ಅರ್ಥ ಆಯ್ತಲ್ವಾ? ಓಕೆ, ಈಗ ನೋಡೋಣ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ನ ದರ್ಪಣದಲ್ಲಿ ವಸ್ತು ದೂರ ಯಾವತ್ತೂ ಕೂಡ, ವಸ್ತು ದೂರ ನಾನು ಬೇರೆ ಬಣ್ಣದಲ್ಲಿ ಉಪಯೋಗಿಸಿ ಬರಿತೇನೆ ನೋಡಿ. ವಸ್ತು ದೂರ ಯಾವತ್ತೂ ಮೈನಸ್ ಆಗಿರ್ತದೆ.
ಅಲ್ವಾ? ಋಣ ಆಗಿರ್ತದೆ. ವಸ್ತು ದೂರ ಯಾವತ್ತು ನಾವು ವಸ್ತುವನ್ನ ಇಲ್ಲೇ ಇರ್ತೇವೆ ಪ್ರತಿ ಸಂದರ್ಭದಲ್ಲಿ ಕೂಡ. ಸೊ ಹಾಗಾಗಿ ವಸ್ತು ದೂರ ಇಲ್ಲಿಯೇ ಬರ್ತದೆ. ಪ್ರತಿಬಿಂಬ ದೂರ ಕೂಡ ನೆಗೆಟಿವ್ ಆಗಿರ್ತದೆ. ನೆಗೆಟಿವ್ ಅನ್ನು ನಾವು ಹೀಗೆ ಬರೀತೇವೆ, ವಿಇ ಅಂತ, ನೆಗೆಟಿವ್ ಅಂತ ಹೇಳಿ, ಆಯ್ತಾ? ನೆಗೆಟಿವ್ ಆಗಿರ್ತದೆ ಯಾವ ಸಂದರ್ಭದಲ್ಲಿ? ಒಂದು ಸಂದರ್ಭದಲ್ಲಿ ಪಾಸಿಟಿವ್, ವಿ ದರ್ಪಣದ ಹಿಂಭಾಗದಲ್ಲಿ ಉಂಟಾಗ್ತದೆ. ಅಂದ್ರೆ ಪ್ರತಿಬಿಂಬ ದರ್ಪಣದ ಹಿಂಭಾಗದಲ್ಲಿ ಉಂಟಾಗುವುದು ಇಲ್ಲಿ, ಅಲ್ವಾ? ದರ್ಪಣದ ನೋಡಿ ಹಿಂಭಾಗದಲ್ಲಿ ಉಂಟಾಗುವಂತಹದ್ದು ಇಲ್ಲಿ. ಯಾವಾಗ? ಅದು ಪಿ ಮತ್ತು ಎಫ್ ನ ನಡುವೆ ಇಟ್ಟಾಗ. ಆಗ ಏನಾಗ್ತದೆ? ಅದು ಮಿಥ್ಯ ಪ್ರತಿಬಿಂಬವನ್ನ ಉಂಟು ಮಾಡ್ತದೆ. ಈಗ ನಮಗೆ ಏನು ಬೇಕು? ನಾವೇನ್ ಮಾಡ್ತಾ ಇದ್ದೇವೆ ಇಲ್ಲಿ? ನಾನು ಹೇಳ್ತೇನೆ ನೋಡಿ. ವಿ ಅನ್ನೋದು ನೆಗೆಟಿವ್ ಯಾವಾಗ? ಸತ್ಯ ಪ್ರತಿಬಿಂಬ ಉಂಟಾದಾಗ. ವಿ ಅನ್ನೋದು ನೆಗೆಟಿವ್ ಯಾವಾಗ? ಸತ್ಯ ಪ್ರತಿಬಿಂಬ ಉಂಟಾದಾಗ. ವಿ ಅನ್ನೋದು ಪಾಸಿಟಿವ್ ಯಾವಾಗ? ಮಿಥ್ಯ ಪ್ರತಿಬಿಂಬ ಉಂಟಾದಾಗ. ಮಿಥ್ಯ ಪ್ರತಿಬಿಂಬ ಉಂಟಾದಾಗ ವಿನ ಬೆಲೆ ಏನಾಗ್ತದೆ? ಪ್ಲಸ್ ಆಗ್ತದೆ. ಯಾಕೆ ಹೇಳಿದ್ರೆ ಇದು ಎರಡನೇ ಚತುರ್ಥಕಕ್ಕೆ ಬರ್ತದೆ, ಅಲ್ಲಿ ಮೊದಲನೇ ಚತುರ್ಥಕಕ್ಕೆ ಬರ್ತದೆ. ಮೊದಲನೇ ಚತುರ್ಥಕದಲ್ಲಿ ಎಕ್ಸ್ ನ ಬೆಲೆ ಕೂಡ ಪಾಸಿಟಿವ್, ವೈ ನ ಬೆಲೆ ಕೂಡ ಪಾಸಿಟಿವ್. ಇಷ್ಟು ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಾ? ನೋಡಿ, ಈ ದೂರ ಅಲ್ವಾ, ಇದನ್ನ ಎಕ್ಸ್ ನ ಬೆಲೆನ ಅಲ್ವಾ ನಾವು ತಕೊಳ್ಳೋದು. ಎಕ್ಸ್ ನ ಬೆಲೆನ ಮಾತ್ರ ತಕೊಳ್ಳಿಕ್ಕೆ, ವೈ ನ ಬೆಲೆ ನಮ್ಗೆ ಬೇಡ. ಈಗ ಎಕ್ಸ್ ನ ಬೆಲೆ ಮಾತ್ರ. ಎಕ್ಸ್ ನ ಬೆಲೆ ಮೊದಲ ಚತುರ್ಥಕದಲ್ಲಿ ಏನಾಗಿದೆ? ಪ್ಲಸ್ ಅಲ್ವಾ? ಇಲ್ಲಿ ನೋಡಿ, +1 +2 ಹೀಗೆ ಬರ್ತದೆ ಅಲ್ವಾ? +3 +4 ಒಂದು ಕೇಸಲ್ಲಿ ನಮಗೆ ಇಲ್ಲಿ ಬರ್ತದೆ ಪ್ರತಿಬಿಂಬ. ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತೇವೆ? ಮಿಥ್ಯ ಪ್ರತಿಬಿಂಬ ಅಂತ ಕರಿತೇವೆ. ಮಿಥ್ಯ ಪ್ರತಿಬಿಂಬ ಅಂತ ಹೇಳಿದ್ರೆ ಅದರ ಬೆಲೆ ಏನಾಗ್ತದೆ? ಪಾಸಿಟಿವ್ ಆಗ್ತದೆ. ಇಷ್ಟು ಅರ್ಥ ಆಯ್ತಾ? ಅನಂತರ ಸಂಗಮ ದೂರ ಅಂದ್ರೆ ಎಫ್. ಸಂಗಮ ದೂರ ಕೂಡ ಪ್ರತಿ ಸಲ ಇದು ನೆಗೆಟಿವ್ ಆಗಿರ್ತದೆ. ಸಂಗಮ ದೂರ ಕೂಡ ಏನಾಗಿರ್ತದೆ? ನೆಗೆಟಿವ್ ಆಗಿರ್ತದೆ. ಅಂದ್ರೆ ನೆಗೆಟಿವ್. ಮತ್ತೆ ಇಷ್ಟು ಅಲ್ಲದೆ ಎಚ್ ಅಂತ ಹೇಳಿದ್ರೆ ವಸ್ತುವಿನ ಎತ್ತರ ಯಾವತ್ತು ಪಾಸಿಟಿವ್ ಆಗಿರ್ತದೆ. ವಸ್ತುವಿನ ಎತ್ತರ ಅಂದ್ರೆ ಇದು ಡ್ಯಾಶ್ ಅಂತ ಇಲ್ಲಿ ನೋಡಿ, ಮೇಲೆ ಒಂದು ಹಾಕಿದ್ರೆ ಅದು ಪ್ರತಿಬಿಂಬದ ಎತ್ತರ ಆಗ್ತದೆ. ಪ್ರತಿಬಿಂಬದ ಎತ್ತರ ಯಾವಾಗಲೂ ನೆಗೆಟಿವ್ ಆಗಿರ್ತದೆ. ಆದ್ರೆ ಪ್ರತಿಬಿಂಬದ ಎತ್ತರ ಪಾಸಿಟಿವ್ ಆಗ್ತದೆ ಯಾವಾಗ? ಅದು ಮಿಥ್ಯ ಪ್ರತಿಬಿಂಬವನ್ನ ಹೊಂದಿದಾಗ. ಈ ಕೇಸಲ್ಲಿ ನೋಡಿ, ಥರ್ಡ್ ಕೇಸ್ ಉಂಟಲ್ಲ, ಈ ಕೇಸಲ್ಲಿ ವಸ್ತುವಿನ ಪ್ರತಿಬಿಂಬದ ಇದೇನಾಗ್ತದೆ? ಮಿಥ್ಯ ಆಗ್ತದೆ. ಹಾಗಾಗಿ ವಸ್ತುವಿನ ಮೇಲೆ ಬರ್ತದೆ ಅಲ್ವಾ? ಮೊದಲ ಮತ್ತು ಎರಡನೇ ಚತುರ್ಥಕದ ಮೇಲೆ ಬರ್ತದೆ. ವೈನ ಬೆಲೆ ಅಲ್ಲಿ ಏನಾಗಿದೆ? ಮೊದಲನೇ ಮತ್ತು ಎರಡನೇ ಚತುರ್ಥಕದಲ್ಲಿ ವೈನ ಬೆಲೆ ಪಾಸಿಟಿವ್ ಆಗಿದೆ. ಸೊ ಹಾಗಾಗಿ ಮಿಥ್ಯ ಪ್ರತಿಬಿಂಬ ಉಂಟಾದಲ್ಲಿ ಏನಾಗ್ತದೆ? ಎಚ್ ಡ್ಯಾಶ್ ನ ಬೆಲೆ ನೆಗೆಟಿವ್ ಆಗಿರ್ತದೆ. ಇದು ನಿಮ್ಗೆ ಗೊತ್ತಾಯ್ತು. ಓಕೆ, ಈಗ ನಾವು ಪೀನ ದರ್ಪಣಕ್ಕೆ ಬರುವ. ಇಲ್ಲಿ ಪೀನ ದರ್ಪಣದಲ್ಲಿ ಏನಾಗ್ತದೆ? ವಸ್ತುವಿನ ಬೆಲೆ, ವಸ್ತು ದೂರ ವಿ ಯಾವತ್ತು ನೆಗೆಟಿವ್. ಇದಕ್ಕೆ ಹೇಳಲಿಕ್ಕೆ ಇಲ್ಲ, ವಸ್ತು ದೂರ ಯಾವತ್ತು ನೆಗೆಟಿವ್, ಯು ಯಾವತ್ತು ಪಾಸಿಟಿವ್ ಆಗಿರ್ತದೆ. ಎರಡೇ ಕೇಸ್ ಇರುವುದಲ್ಲಿ ನೋಡಿ, ಇದೇ ಎರಡು ಕೇಸ್ ಇರುವುದು. ಎರಡರಲ್ಲಿ ಕೂಡ ನಾವೇನಾಗಿದೆ? ವಿನ ದೂರ ಕೂಡ ಏನಾಗಿದೆ? ನೆಗೆಟಿವ್ ಆಗಿರ್ತದೆ. ಮತ್ತೆ ಎಫ್ ಕೂಡ ಪಾಸಿಟಿವ್ ಆಗಿರ್ತದೆ ಅಲ್ವಾ? ಎಫ್ ಕೂಡ ಏನಾಗಿರ್ತದೆ? ಪಾಸಿಟಿವ್ ಆಗಿರ್ತದೆ. ಎಚ್ ಕೂಡ ಪಾಸಿಟಿವ್ ಆಗಿರ್ತದೆ. ಮತ್ತೆ ಎಚ್ ಡ್ಯಾಶ್ ಕೂಡ ಪಾಸಿಟಿವ್ ಆಗಿರ್ತದೆ. ಇಲ್ಲಿ ಸತ್ಯ ಪ್ರತಿಬಿಂಬ ಉಂಟಾಗದ ಕಾರಣ ವೈ ಕೆಳಗಿನ ಅಕ್ಷಕ್ಕೆ, ವೈ ಡ್ಯಾಶ್ ನ ಅಕ್ಷಕ್ಕೆ ನಾವು ಬರುವುದಿಲ್ಲ. ಯಾವತ್ತು ವೈನ ಅಕ್ಷದಲ್ಲೇ ಇರ್ತದೆ. ಹಾಗಾಗಿ ವೈನ ಬೆಲೆ ಮೊದಲನೇ ಮತ್ತು ಎರಡನೇ ಚತುರ್ಥಕದಲ್ಲಿ ಪ್ಲಸ್ ಆಗಿರುವ ಕಾರಣ ಇದೆಲ್ಲವೂ ಪ್ಲಸ್ ಆಗಿದೆ ಬಿ ಅನ್ನ ಬಿಟ್ಟು. ಇಷ್ಟು ಅರ್ಥ ಆಯ್ತಾ? ಇಷ್ಟು ಅರ್ಥ ಆದ್ರೆ ಮುಂದಕ್ಕೆ ಹೋಗೋಣ ನಾವು. ಮುಂದಕ್ಕೆ ಒಂದು ಸೂತ್ರ ಇದೆ, ಇದು ನಿಮ್ಗೆ ನೆನಪಿರ್ಬೇಕು. ಸೊ ಸೂತ್ರ ಏನ್ ಹೇಳ್ತದೆ ಅಂತ ಹೇಳಿದ್ರೆ ದರ್ಪಣ ಸೂತ್ರ ಮತ್ತು ವರ್ಧನಾ ಸೂತ್ರ. ದರ್ಪಣ ಸೂತ್ರ ಸರಿಯಾಗಿ ನೆನಪಿಟ್ಕೊಳ್ಳಿ. 1/v + 1/u ಅಂತ ಹೇಳಿದ್ರೆ 1/f. ಇಲ್ಲಿ ವಿ ಅನ್ನೋದು ಏನಾಗಿದೆ? ವಿ ಅನ್ನೋದು ಪ್ರತಿಬಿಂಬ ದೂರ, ಯು ಅನ್ನೋದು ವಸ್ತು ದೂರ, ಹಾಗೆ ಎಫ್ ಅನ್ನೋದು ಏನಾಗಿದೆ? ಎಫ್ ಅನ್ನೋದು ಸಂಗಮ ದೂರ ಆಗಿದೆ. ಓಕೆ, ಅದು ಪ್ಲಸ್ ಮೈನಸ್ ನೀವು ಹಾಕಬೇಕು. ಹೇಗೆ ಅಂತ ಹೇಳಿ ಮತ್ತೆ ನೋಡಿ ಹಾಕುವ. ಎಂ ಅನ್ನೋದು ವರ್ಧನೆ, ಆಯ್ತಾ? ಇಲ್ಲಿ ನಾನು ಬರಿತೇನೆ. ಎಂ ಅನ್ನೋದು ಏನಾಗಿದೆ? ಇದು ವರ್ಧನೆ. ವರ್ಧನೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡದಾಗಿ ಪ್ರತಿಬಿಂಬ ಉಂಟಾಗ್ತದೆ ಅದನ್ನು ನೋಡುವುದೇ ವರ್ಧನೆ. ಇಲ್ಲಿ ವಸ್ತುವಿನ ಎತ್ತರ ಮತ್ತು ಪ್ರತಿಬಿಂಬದ ಎತ್ತರಕ್ಕೆ ಒಂದು ಏನು ರಿಲೇಶನ್ಶಿಪ್ ಇದೆ, ಸಂಬಂಧ ಕಲ್ಪಿಸಲಾಗಿದೆ. ಯಾವುದರಿಂದ? ವಸ್ತುವಿನ ದೂರ ಮತ್ತು ವಸ್ತುವಿನ ಪ್ರತಿಬಿಂಬದ ದೂರಕ್ಕೆ ಒಂದು ಸಂಬಂಧ ಇದೆ, ಆಯ್ತಾ? ಇದು ನೆನಪಿಟ್ಕೊಳ್ಬೇಕು ನೀವು. ಎಚ್ ಡ್ಯಾಶ್ ಅಂತ ಹೇಳಿದ್ರೆ ಏನು? ಪ್ರತಿಬಿಂಬದ ಎತ್ತರ. ಪ್ರತಿಬಿಂಬದ ಎತ್ತರ. ಎಚ್ ಅನ್ನೋದು ವಸ್ತುವಿನ ಎತ್ತರ.
ಓಕೆ, ಇದಿಷ್ಟು. ಓಕೆ, ಮುಂದಕ್ಕೆ ಹೋಗೋಣ. ಇಲ್ಲಿ ಮೈನಸ್ ಆಗ್ತದೆ ಆಯ್ತಾ, ಮೈನಸ್. ಓಕೆ, ಇದು ಕೆಲವು ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳು. ಇದಕ್ಕೆ ನೀವು ಕಾಯ್ತಾ ಇದ್ದದಂತ ನನಗೆ ಗೊತ್ತಿದೆ. ಸೊ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಲಾಗಿದೆ ಅನ್ನೋದನ್ನ ಒಮ್ಮೆ ನೋಡೋಣ. ಮೊದಲಿಗೆ ಬೆಳಕಿನ ಪ್ರತಿಫಲನ ಎಂದರೇನು, ಪ್ರತಿಫಲನದ 2 ನಿಯಮಗಳನ್ನ ಬರಿ. ನಾನು ಈಗಾಗಲೇ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದು 4 ಮಾರ್ಕಿಗೆ ಕೇಳಿದಂತಹ, ಇದು 3 ಮಾರ್ಕಿಗೆ ಕೇಳಿದಂತಹ ಪ್ರಶ್ನೆ. ಮೊದಲನೇ ಪ್ರಶ್ನೆ 2 ಮಾರ್ಕಿಗೆ ಆಗಿರ್ತದೆ. ಎರಡನೇ ಪ್ರಶ್ನೆ ಅಂದ್ರೆ ಬಿ ಪ್ರಶ್ನೆ ಅರ್ಧರ್ಧ ಮಾರ್ಕಿಗೆ ಆಗಿರ್ತದೆ. ಸೊ ಈಗ ನಿಮ್ಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅರ್ಧರ್ಧ ಮಾರ್ಕಿಗೆ ಯಾವುದೇ ಪ್ರಶ್ನೆಗಳನ್ನ ಕೇಳಲ್ಲ, ಹೆಚ್ಚಾಗಿ ಕೇಳಿದ್ರೆ 1 ಮಾರ್ಕಿಗೆ ಕೇಳ್ತಾರೆ. ಓಕೆ, ಬೆಳಕಿನ ಪ್ರತಿಫಲನ ಎಂದರೇನು ಅಂತ ಹೇಳಿ ಗೊತ್ತಿದೆ. ವಸ್ತುವಿನ ಬೆಳಕಿನ ಕಿರಣಗಳು ನಯವಾದ ಮೇಲ್ಮೈ ಅಥವಾ ಹೊಳಪುಳ್ಳ ಮೇಲ್ಮೈ ಹೊಂದಿದ ವಸ್ತುವಿನ ಮೇಲೆ ಬಿದ್ದಾಗ ಏನಾಗ್ತದೆ, ಪ್ರತಿಫಲಿಸುವುದನ್ನೇ ಬೆಳಕಿನ ಪ್ರತಿಫಲನ ಎನ್ನುತ್ತಾರೆ. 2 ನಿಯಮಗಳು ಈ ರೀತಿ ಇದೆ. ಪತನ ಕಿರಣ, ಪತನ ಸಮತಲಕ್ಕೆ ಎಳೆದ ಲಂಬ ಮತ್ತು ಪ್ರತಿಫಲನ ಕಿರಣಗಳು ಒಂದೇ ಮೇಲ್ಮೈಯಲ್ಲಿರುತ್ತದೆ. ಪತನ ಕೋನ ಮತ್ತು ಪ್ರತಿಫಲನ ಕೋನ ಯಾವತ್ತೂ ಸಮವಾಗಿರ್ತದೆ ಅನ್ನೋದು. ಸೊ ಇದಿಷ್ಟ ಆಯ್ತು. ಮತ್ತೆ ಗೋಲಿಯ ದರ್ಪಣಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಪದಗಳನ್ನ ವ್ಯಾಖ್ಯಾನಿಸಿ. ವಕ್ರತಾ ಕೇಂದ್ರ ಮತ್ತು ದರ್ಪಣ ಧ್ರುವ, ಇದನ್ನ ಹೆಚ್ಚಾಗಿ ಯಾವಾಗ್ಲೂ ಕೇಳ್ತಾರೆ, 1 ಮಾರ್ಕಿಗೆಲ್ಲ ಬರುವಂತಹದ್ದು. ಸ್ವಲ್ಪ ಜಾಗ್ರತೆಯಲ್ಲಿ ಇದನ್ನ ನೋಡಿಕೊಳ್ಳಿ. ವಕ್ರತಾ ಕೇಂದ್ರ ಎಂದರೇನು? ವಕ್ರತಾ ಕೇಂದ್ರ ಅಂತ ಹೇಳಿದ್ರೆ, ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸುತ್ತದೆ. ಈ ಗೋಳದ ಕೇಂದ್ರವನ್ನ ಏನಂತ ಹೇಳ್ತಾರೆ? ವಕ್ರತಾ ಕೇಂದ್ರ ಅಂತ ಹೇಳ್ತಾರೆ. ಈಗ ನಾವೇನು ದರ್ಪಣಗಳನ್ನ ಕಲ್ತಿದ್ವಿ, ಅದು ಒಂದು ಸೈಡ್, ಗೋಳದ ಒಂದು ಸೈಡ್ ಮಾತ್ರ ಅಲ್ವಾ. ಆ ಗೋಳಕ್ಕೆ ಏನಾಗಿದೆ, ಪ್ರತಿ ಗೋಳಕ್ಕೆ ಒಂದು ಅದರದೇ ಆದ ಕೇಂದ್ರ ಇದೆ. ಅದೇ ಕೇಂದ್ರವನ್ನ ವಕ್ರತಾ ಕೇಂದ್ರ ಅಂತ ಹೇಳುವುದು. ಮತ್ತೆ ಇರುವಂತಹದ್ದು ದರ್ಪಣ ಧ್ರುವ. ಗೋಲಾಕಾರದ ಪ್ರತಿಫಲಿಸುವ ಮೇಲ್ಮೈ ಒಂದು ಬಿಂದುವನ್ನ ಏನಂತ ಹೇಳ್ತೇವೆ? ದರ್ಪಣ ಧ್ರುವ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಹೋಗೋಣ. 2ನೇ ಪ್ರಶ್ನೆ ಈ ರೀತಿ ಇದೆ. ಕೊಟ್ಟಿರುವ ಅಪೂರ್ಣವಾದ ರೇಖಾಚಿತ್ರವನ್ನ ಗಮನಿಸಿ. ಈಗ ಏನ್ ಮಾಡ್ಬೇಕು ಇಲ್ಲಿ, ಇದು ಕ್ವೆಶ್ಚನ್ ಬೇಡ, ಯಾಕೆ ಹೇಳಿದ್ರೆ ಇದು ಮಸೂರ. ಓಕೆ, ಇದು ಬೇಡ, ಮುಂದಕ್ಕೆ ಹೋಗೋಣ ನಾವು. ಓಕೆ, ಇಲ್ಲಿ ನೋಡಿ, ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ. 4 ಸೆಂಟಿಮೀಟರ್ ಗಾತ್ರದ ವಸ್ತುವನ್ನ 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದರೆ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು? ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನ ಲೆಕ್ಕಿಸಿ. ಈಗ ನಾವು ಏನನ್ನ ಕಂಡು ಹಿಡಿಲಿಕ್ಕೆ ನಮಗೆ ಬೇಕಿದೆ, ಇಲ್ಲಿ ಏನನ್ನ ಕಂಡು ಹಿಡಿಲಿಕ್ಕೆ ಬೇಕಿದ್ದಾರೆ, ಏನ್ ಕಂಡು ಹಿಡಿಲಿಕ್ಕೆ ನಮ್ಗೆ ಬೇಕಿರುವಂತಹದ್ದು, ನಮ್ಗೆ ವಿ ಕಂಡು ಹಿಡಿಲಿಕ್ಕೆ ಬೇಕು. ಹಾಗಾದ್ರೆ ನಾವು ಕೊಟ್ಟಿರುವ ಇದನ್ನೆಲ್ಲ ಬರೆಯುವ ಮುಂಚೆ 4 ಸೆಂಟಿಮೀಟರ್ ಗಾತ್ರದ ವಸ್ತು ಅಂತ ಹೇಳಿದ್ರೆ ಹೆಚ್ಚು ಕೊಟ್ಟಿದ್ದಾರೆ. ಎಷ್ಟು? 4 ಸೆಂಟಿಮೀಟರ್. ಇದು ಪ್ಲಸ್, ಇಲ್ಲಿ ಮೈನಸ್ ಇಲ್ಲ ಅಲ್ವಾ. ಮತ್ತೆ ನಿಮ್ನ ದರ್ಪಣ ಆಗಿರುವ ಕಾರಣ, ನಿಮ್ನ ದರ್ಪಣ ಅದನ್ನೊಂದು ನೆನಪಿಟ್ಕೊಳ್ಳಿ. 15 ಸೆಂಟಿಮೀಟರ್ ಸಂಗಮ ದೂರ ಅಂದ್ರೆ ಎಫ್ ಅಂತ ಹೇಳಿದ್ರೆ -15 ಸೆಂಟಿಮೀಟರ್. ಯಾಕೆ ಗೊತ್ತಿದೆ ಅಲ್ವಾ, ಎಫ್ ಇಲ್ಲೇ ಬರುವಂತಹದ್ದು. ಸೊ ಎಫ್ ಅಂತ ಹೇಳಿದ್ರೆ -15 ಸೆಂಟಿಮೀಟರ್. ಅದೇ ರೀತಿ 25 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನ ಇರಿಸಿದರೆ ಅಂದ್ರೆ ಇದು ವಸ್ತು ದೂರ, ಯು ಎಷ್ಟು? -25 ಸೆಂಟಿಮೀಟರ್. ನಮಗೀಗ ಹುಡುಕ್ಬೇಕಾದದ್ದು ವಿ ಅನ್ನ. ಹಾಗಾದರೆ ನಾವೇನ್ ಮಾಡ್ಬೇಕು? ನಾವು ಸೂತ್ರವನ್ನ ಬರಿಬೇಕು. ಸೂತ್ರವನ್ನ ಹೇಗೆ ಬರೆಯುವುದು? 1/f ಅಂತ ಹೇಳಿದ್ರೆ 1/v ಪ್ಲಸ್ 1/u ಅಲ್ವಾ. ಈಗ ನಮ್ಗೆ ವಿ ಕೇಳಿದ್ದಾರೆ, ಹಾಗಾಗಿ ನಾನು ಇದನ್ನ ಏನ್ ಮಾಡ್ತೇನೆ, 1 ಪ್ಲಸ್ ಯು ಅನ್ನ ಆಚೆಗೆ ಕಳಿಸ್ತೇನೆ. ಸೊ ಇದನ್ನ ಇಲ್ಲಿಗೆ ಕಳಿಸುವ. ಹಾಗೇನಾಗ್ತದೆ, 1/f ಮೈನಸ್ 1/u ಆಗ್ತದೆ ಅಲ್ವಾ. ಅಂದರೆ 1/v. ಈಗ ಅದರದೇ ವ್ಯಾಲ್ಯೂಗಳನ್ನ ಬರಿತೇನೆ ನೋಡಿ. ಎಫ್ ನ ಬೆಲೆ ಎಷ್ಟು? 1/f ನ ಬೆಲೆ ಎಷ್ಟು? -15. ಮೈನಸ್ ಸೂತ್ರದದು ಮೈನಸ್, ಪ್ಲಸ್ ಇದ್ದದು ಮೈನಸ್ ಆದಾಗ. ಯು ನ ಬೆಲೆ ಎಷ್ಟು? ಅದು ಕೂಡ -25 ಅಲ್ವಾ. 1/- 25. ಇಲ್ಲಿ ಮೈನಸ್ ಸೇರಿ ಏನಾಗ್ತದೆ, ಇಲ್ಲಿ ಪ್ಲಸ್ ಆಗುವ ಕಾರಣ 1/-15 ಪ್ಲಸ್ 1/25 ಆಗ್ತದೆ. ಈ -15ರ ಮೈನಸ್ ಅನ್ನ ನಾನು ಮೇಲೆಗೆ ಕಳಿಸ್ತೇನೆ. ಓಕೆ, ಅಂದರೆ 1/v. ಈಗ 15 ಮತ್ತು 25 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದು ಅಥವಾ ಲಾಸ ತೆಗೆದು ಕೂಡ ಬರೀಬಹುದು. 25 ಮತ್ತು 15ರ ಲಾಸ ಎಷ್ಟು ಬರ್ತದೆ? 25 ಮತ್ತು 15ರ ಲಾಸ
5ರಲ್ಲಿ ಹೋಗ್ತದೆ, 5 5ಲಿ 5 3ಲಿ, ಇದು ಕೂಡ 5ರಲ್ಲಿ ಹೋಗ್ತದೆ, 1ಲಿ 3ಲಿ, 5 5ಲಿ 25, 25 3ಲಿ 75, ಲಾಸ ಎಷ್ಟು 75, 75 ಬರ್ದೆ. ಓಕೆ, 15 ಎಸ್ಲಿ 75, 15 ಎಸ್ಲಿ 75, 15 4ಲಿ 60, 15 5ಲಿ 75. ಹಾಗಾದ್ರೆ ಇಲ್ಲಿಗೆ ನಾವು 5ರಿಂದ ಗುಣಿಸ್ಬೇಕು. -1 ಗುಣಿಸುವ 5 ಅಂತ ಹೇಳಿದಾಗ -5 ಆಗ್ತದೆ. ಇಲ್ಲಿ ಪ್ಲಸ್ ಚಿಹ್ನೆ ಇರುವ ಕಾರಣ ಪ್ಲಸ್ ಚಿಹ್ನೆ. 25 ಎಸ್ಲಿ 75, 3ಲಿ 75. ಸೊ 3ರಿಂದ ಗುಣಿಸುವಂತಹದ್ದು ಅಂದರೆ 1/v. ಈಗ ದೊಡ್ಡ ಸಂಖ್ಯೆ ಚಿಹ್ನೆ ಮತ್ತೆ ಕಳಿಬೇಕು. -2/75 ಬಂತು. 1ಲಿ ಎಸ್ಲಿ 33ಲಿ 7ಲಿ 0.5 ಅಂದರೆ -1/37.5 ಇದು ಅಂತ 1/v. ಹಾಗಾದ್ರೆ v ಅಂತ ಹೇಳಿದ್ರೆ -37.5 ಸಿಕ್ಕಿತು. ನಮಗೀಗ v ಸಿಕ್ಕಿತು. ನಾವೇನ್ ಮಾಡ್ಬೇಕು, ವಸ್ತುವಿನ ಗಾತ್ರ ಕಂಡು ಹಿಡಿಬೇಕು. ಗಾತ್ರ ಕಂಡು ಹಿಡಿಬೇಕು. ಯಾವುದ್ರದ್ದು? h' ಕಂಡು ಹಿಡಿಬೇಕು. ಪ್ರತಿಬಿಂಬದ ಗಾತ್ರ ಕಂಡು ಹಿಡಿಬೇಕಾದ ಕಾರಣ ನಾವೀಗ ವರ್ಧನೆಯ ಸೂತ್ರ ಹಾಕಿಕೊಂಡು ಮಾಡ್ಬೇಕು. ಇದಿಷ್ಟು v ಬಂತು ನಮಗೀಗ. ನೋಡಿ, ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ವರ್ಧನೆಯ ಸೂತ್ರ m ಅಂದರೆ h' h ಅಲ್ವಾ? ಆದ್ರೆ ಇಲ್ಲೇನಾಗಿದೆ, ಇದನ್ನ m ಕೊಡ್ಲಿಲ್ಲ. ಹಾಗಾಗಿ -v/u ಈ ಸೂತ್ರವನ್ನ ಉಪಯೋಗಿಸಿಕೊಂಡು ನಾನು ಮಾಡಿದ್ದೇನೆ. h' ನಮ್ಗೆ ಗೊತ್ತಿಲ್ಲ, ಸೊ ಕಂಡು ಹಿಡಿಲಿಕ್ಕಿದೆ. h ಅಂತ ಹೇಳಿದ್ರೆ ಆಗಲೇ ಕೊಟ್ಟ ಹಾಗೆ 4, ಸೊ 4 ಅಂತ ಹೇಳಿ ಬರಿತೇನೆ. ಅಂದರೆ -v ಎಷ್ಟು -37.5 ಮತ್ತೆ u ಎಷ್ಟು? u ಅಂತ ಹೇಳಿದ್ರೆ -25. -25 ಇಲ್ಲಿ ಏನಾಗ್ತದೆ, ಇದು ಪ್ಲಸ್ ಆಗ್ತದೆ. ಓಕೆ, ಬರ್ತೇನೆ ನೋಡಿ. h' ಅಂದರೆ 37.5 ಗುಣಿಸು 4 ಭಾಗಿಸು -25. ಆಯ್ತಾ? ಈಗ ಏನಾಗ್ತದೆ, ಇದನ್ನು ನಾವು ಡಿವೈಡ್ ಮಾಡಬಹುದು. 25 1ಲಿ 25 1ಲಿ ಎಷ್ಟು ಉಳಿತದೆ? 37ರಿಂದ 25 ತೆಗೆದಾಗ 10 12 ಉಳಿತದೆ. ಅಂದ್ರೆ 12 ಉಳಿತು. 125 25 4ಲಿ 100 25 5ಲಿ ಅಲ್ವಾ? 5ಲಿ ಬರ್ತದೆ. 1.5 ಅಂದರೆ -1.5 ಗುಣಿಸು 4 ಎಷ್ಟು? 6 ಮೈನಸ್ ಅಲ್ವಾ? -6 ಬರ್ತದೆ. ಇದೇನು h' ನ ಬೆಲೆ ಅಂದ್ರೆ ಪ್ರತಿಬಿಂಬದ ನಮಗೆ ಉದ್ದ ಸಿಕ್ಕಿತು. ಹಾಗಾದ್ರೆ ಇದು ಕೆಳಗೆ ಬರುವ ಕಾರಣ ಅಂದ್ರೆ ಮೈನಸ್ ಇರುವಂತಹದಿದ್ರೆ ಹೇಗೆ ಬರ್ತದೆ? ಕೆಳಗೆ ಅಲ್ವಾ? -h' ಮೈನಸ್ ಯಾವಾಗ ಕೆಳಗೆ ಬಂದಾಗ ಆಗ ಅದು ಯಾವ ರೀತಿಯ ಪ್ರತಿಬಿಂಬ? ಅದು ಸತ್ಯ ಪ್ರತಿಬಿಂಬ ಆಗಿರ್ತದೆ, ತಲೆ ಕೆಳಗಾಗಿರ್ತದೆ ಮತ್ತು ದೊಡ್ಡದಾಗಿದೆ. ಆಯ್ತಾ? ಇದು ಸತ್ಯ ಪ್ರತಿಬಿಂಬ, ತಲೆ ಕೆಳಗಾದ ಪ್ರತಿಬಿಂಬ ಮತ್ತೆ ದೊಡ್ಡದಾದ ಪ್ರತಿಬಿಂಬ. ಈ ರೀತಿ ಮಾಡುದು ಲೆಕ್ಕಗಳನ್ನ. ಓಕೆ, ಮುಂದಕ್ಕೆ ಹೋಗೋಣ. ಪೀನ ಮತ್ತು ನಿಮ್ನ ದರ್ಪಣಗಳಿಗಿರುವ ವ್ಯತ್ಯಾಸಗಳನ್ನ ಬರೆಯಿರಿ. ಪೀನ ದರ್ಪಣ ಹೇಗಿದೆ? ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರುತ್ತದೆ, ಪ್ರತಿಫಲಿಸುವ ಮೇಲ್ಮೈ ತಗ್ಗಾಗಿರುತ್ತದೆ. ನಿಮ್ನ ದರ್ಪಣದಲ್ಲಿ ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬಗಳನ್ನ ಉಂಟು ಮಾಡ್ತದೆ. ಯಾವುದು? ಪೀನ ದರ್ಪಣ. ಇಲ್ಲಿ ಏನಾಗ್ತದೆ, ಪಿ ಮತ್ತು ಎಫ್ ನ ನಡುವೆ ಇಟ್ಟಾಗ ಅದು ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ, ಮತ್ತೆ ಎಲ್ಲಾ ಕೇಸಲ್ಲಿ ಏನಾಗ್ತದೆ? ಸತ್ಯ ಪ್ರತಿಬಿಂಬ ಉಂಟು ಮಾಡ್ತದೆ, ಮತ್ತೆ ತಲೆ ಕೆಳಗಾಗಿರ್ತದೆ. ಬೆಳಕಿನ ಕಿರಣಗಳು ವಿಕೇಂದ್ರೀಕರಿಸುತ್ತದೆ. ಇದೇನ್ ಮಾಡ್ತದೆ? ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸ್ತದೆ. ಯಾವುದು? ನಿಮ್ನ ದರ್ಪಣ. ಹಾಗಾಗಿ ಅಲ್ವಾ ಕಾರ್ಗಳಲ್ಲೆಲ್ಲ ಉಪಯೋಗಿಸುವಂತಹದ್ದು ಟಾರ್ಚ್ ಲೈಟ್ಗಳಲ್ಲಿ ನಿಮ್ನ ದರ್ಪಣಗಳನ್ನೇ ಉಪಯೋಗಿಸ್ತಾರೆ. ಮತ್ತೊಂದು ಪ್ರಶ್ನೆ ನೋಡಿ. ಪೀನ ಮಸೂರದ ಪ್ರಧಾನ ಸಂಗಮವನ್ನು ನಿರೂಪಿಸಿ. ಅಂದ್ರೆ ಏನು ಅಂತ ಹೇಳಿ ಬರಿಬೇಕು ನೀವು. ಪೀನ ಮಸೂರದ ಮೇಲ್ಮೈ ಮೇಲೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಪತನವಾಗುವ ಬೆಳಕಿನ ಕಿರಣಗಳು ವಕ್ರೀಭವಿಸಿದ ನಂತರ ಪ್ರಧಾನ ಅಕ್ಷದ ಒಂದು ಬಿಂದುವಿನಲ್ಲಿ ಇದು ಓಕೆ, ಇದು ಬೇಡ ನಮ್ಗೆ. ಯಾಕೆ ಹೇಳಿದ್ರೆ ಮಸೂರದ ಬಗ್ಗೆ ನಾವೀಗ ಕಲಿತಿರುವಂತಹದ್ದು ಪ್ರತಿಫಲನದ ಬಗ್ಗೆ ಮತ್ತೆ ದರ್ಪಣದ ಬಗ್ಗೆ ಆದ್ರಿಂದ ಇದು ಬೇಡ ನಮ್ಗೆ. ಓಕೆ, ಮುಂದಕ್ಕೆ ಹೋಗೋಣ. ನಿಮ್ನ ದರ್ಪಣದಲ್ಲಿ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬವನ್ನ ಪಡೆಯಬೇಕಾದರೆ ಆ ವಸ್ತುವನ್ನ ಇಡಬೇಕಾದ ಸ್ಥಾನ ಎಲ್ಲಿ? ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬ ಬೇಕಾದ್ರೆ ನಮ್ಗೆ ಎಲ್ಲಿ ಇಡಬೇಕು? ಪ್ರಧಾನ ಸಂಗಮ ಎಫ್, ಸಿ ವಕ್ರದ ಕೇಂದ್ರ ಪಿ ಧ್ರುವ. ಸಿ ಎಫ್ ಗಳ ನಡುವೆ, ಸಿ ಇಂದ ದೂರದಲ್ಲಿ, ಪಿ ಎಫ್ ಗಳ ನಡುವೆ, ಪಿ ಎಫ್ ಮತ್ತು ಎಫ್ ಗಳ ನಡುವೆ
ಮತ್ತೆ ಎಫ್ ನಲ್ಲಿ ಎಲ್ಲಿ ಇಡಬೇಕು ನಾವು? ಸಣ್ಣದು ನಮಗೆ ಸಿಗ್ಬೇಕಾದ್ರೆ ಫಸ್ಟ್ ಕೇಸ್ ಅಲ್ವಾ ಅದು? ಯಾವ ಕೇಸ್ ನೋಡಿ, ಇಲ್ಲಿ ಸಣ್ಣದು ಸಿಗ್ಬೇಕಾದ್ರೆ ನಿಮ್ನ ದರ್ಪಣದಲ್ಲಿ ಎಲ್ಲಿ ಇಡಬೇಕು? ಸಿಯ ಹಿಂಭಾಗದಲ್ಲಿ ಇಡಬೇಕು. ಎಲ್ಲಿ ಇಡಬೇಕು? ಹಿಂಭಾಗದಲ್ಲಿ ಇಡಬೇಕು. ಸೊ ಆನ್ಸರ್ ಈಸ್ ಬಿ. ಇಲ್ಲಿ ಕೊಟ್ಟಿದ್ದಾರೆ, ಆನ್ಸರ್ ಉಂಟು. ಪಿನ ದರ್ಪಣವನ್ನ ಸಾಮಾನ್ಯವಾಗಿ ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ. ಯಾಕೆ ಹೇಳಿದ್ರೆ ಅದು ಚಿಕ್ಕದಾದ ನೇರ ಪ್ರತಿಬಿಂಬವನ್ನ ಉಂಟು ಮಾಡುತ್ತದೆ ಮತ್ತೆ ಹೊರ ಅಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರುವುದರಿಂದ ದೃಷ್ಟಿ ಕ್ಷೇತ್ರವು ಬಹಳ ಅಧಿಕವಾಗಿರುತ್ತದೆ ಅಂತ ಹೇಳಿ. ಓಕೆ, ಮುಂದಕ್ಕೆ ಹೋಗೋಣ. ನಿಮ್ನ ದರ್ಪಣದ ಮೇಲೆ ಬೀಳುವ ಸೂರ್ಯನ ಕಿರಣಗಳು ದರ್ಪಣದ ಮುಂದೆ 15 ಸೆಂಟಿಮೀಟರ್ ಅಂತರದಲ್ಲಿ ಕೇಂದ್ರೀಕರಣಗೊಳ್ಳುತ್ತದೆ. ಅಂದ್ರೆ ಎಫ್ ಏನಿದೆ ಅಲ್ವಾ, ಸಂಗಮ ದೂರ ಏನಿದೆ ಅಲ್ವಾ, ಇದು 15 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬವನ್ನ ಪಡೆಯಲು ಮಸೂರವನ್ನ ಎಲ್ಲಿ ಇಡಬೇಕು? ವಸ್ತುವಿನಷ್ಟೇ ಗಾತ್ರದು ಅಂತ ಹೇಳ್ಬೇಕಾದ್ರೆ ನಾವಾಗ ಮಾಡಿದ್ದೇವೆ. ವಸ್ತುವಿನಷ್ಟೇ ಗಾತ್ರದು ಅಂತ ಹೇಳ್ಬೇಕಾದ್ರೆ ಎಲ್ಲಿ ಇಡಬೇಕು? ಸಿಯ ಮೇಲೆ ಇಡಬೇಕು ಅಲ್ವಾ? ಎಲ್ಲಿ ಇಡಬೇಕು? ಸಿಯ ಮೇಲೆ ಇಡಬೇಕು. ಸಿಯ ಮೇಲೆ ಇಡಬೇಕು. ಅದು ಎಷ್ಟಿರ್ತದೆ? ವಕ್ರತಾ ತ್ರಿಜ್ಯ ಎಷ್ಟಿರ್ತದೆ? ಇದು 30 ಸೆಂಟಿಮೀಟರ್ ಆಗಿರ್ತದೆ. ಅಂದ್ರೆ ದರ್ಪಣ ಧ್ರುವದಿಂದ ಸಿಯವರೆಗೆ 30 ಸೆಂಟಿಮೀಟರ್ ಇರಬೇಕು ಅಂತ ಹೇಳಿ. ಆಯ್ತಾ? ಅದನ್ನ ಬರಿಬಹುದು ನೀವು. ಮುಂದಕ್ಕೆ ಹೋಗೋಣ. ಹಾಗಾದ್ರೆ ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಪೀನ ದರ್ಪಣವನ್ನ ಬಳಸುತ್ತಾರೆ. ಏಕೆ? ಪೀನ ದರ್ಪಣವು ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬವನ್ನ ಉಂಟು ಮಾಡುವುದರಿಂದ ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ. ಅಂದ್ರೆ ಮಿಡಲ್ ಅಲ್ಲಿರುವ ಇದಿದೆ ಅಲ್ವಾ, ಮಿರರ್, ಅದು 4 ಸೆಂಟಿಮೀಟರ್ ಗಾತ್ರದ ವಸ್ತುವಿನಿಂದ ಉಂಟಾದ ಪ್ರತಿಬಿಂಬವು -6 ಸೆಂಟಿಮೀಟರ್ ಇದೆ. ಹಾಗಾದರೆ ಪ್ರತಿಬಿಂಬದ ಸ್ವಭಾವವನ್ನ ತಿಳಿಸಿ. ನೋಡಿ, ಮೈನಸ್ ಇರುವ ಕಾರಣ ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗ್ತದೆ. ಮತ್ತದು ಯಾವಾಗಲೂ ಸತ್ಯ ಪ್ರತಿಬಿಂಬ ಉಂಟಾಗ್ತದೆ. ತಲೆ ಕೆಳಗಾದ ಪ್ರತಿಬಿಂಬ ಯಾವಾಗಲೂ ಏನಾಗಿರ್ತದೆ? ಸತ್ಯ ಪ್ರತಿಬಿಂಬವಾಗಿರುತ್ತದೆ. ಓಕೆ, ಯಾವ ನಿಬಂಧನೆಯಲ್ಲಿ 2 ಸಮತಲ ದರ್ಪಣಗಳನ್ನ ಜೋಡಿಸಿದಾಗ ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣಗಳು ಸಮಾಂತರವಾಗಿರುತ್ತದೆ? ಯಾವ ಇದರಲ್ಲಿ ಆಂಗಲ್ ಅಲ್ಲಿ ಇಡಬೇಕು? 2 ಸಮತಲ ದರ್ಪಣಗಳನ್ನ ಪತನ ಕಿರಣಗಳು ಮತ್ತು ಪ್ರತಿಫಲನ ಕಿರಣಗಳು ಸಮಾಂತರವಾಗಿರ್ಬೇಕಾದ್ರೆ 90 ಡಿಗ್ರಿಯಲ್ಲಿ ಇಡಬೇಕು. ಆಯ್ತಾ? ಆ 2 ಕೋನಗಳ ನಡುವೆ ಎಷ್ಟು ಡಿಗ್ರಿ ಇರಬೇಕು? 90 ಡಿಗ್ರಿ. ಒಂದು ಹೀಗಿಟ್ರೆ ಒಂದು ಹೀಗಿಡ್ಬೇಕು. ಆಯ್ತಾ? ಹಾಗಿದ್ದಾಗ ಮಾತ್ರ ಏನಾಗ್ತದೆ? ಪತನ ಕೋನ ಮತ್ತು ಪ್ರತಿಫಲನ ಕೋನಗಳು ಸಮಾಂತರವಾಗಿರ್ತದೆ. ಕೊನೆಯ ಪ್ರಶ್ನೆ, ನಿಮ್ನ ದರ್ಪಣದ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವು ಅದೇ ಪಥದಲ್ಲಿ ಹಿಂತಿರುಗಲು ಕಾರಣವೇನು? ಯಾವುದು? ಸಿ ಎಂದ ಹೋದ್ರೆ ಅದೇ ದಿಕ್ಕಿನಲ್ಲಿ ಬರ್ತದೆ. ಯಾಕೆ ಅಂತ ಹೇಳಿ. ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವು ದರ್ಪಣದ ಮೇಲೆ ಪತನವಾದಾಗ ಉಂಟಾಗುವ ಕೋನವು ಲಂಬ ಕೋನವಾಗಿರುವುದರಿಂದ, ಅಂದ್ರೆ ಲಂಬ ಕೋನ ಉಂಟಾಗುವ ಕಾರಣದಿಂದಾಗಿ ಬೆಳಕು ಬಂದ ಪಥದಲ್ಲಿ ಏನಾಗ್ತದೆ? ಹಿಂಬರ್ತದೆ ಅಂತ ಹೇಳಿ. ಸೊ ಇವಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಪ್ರತಿಫಲನದ ಬಗ್ಗೆ ಕಲ್ತಿದ್ದೇವೆ ಮತ್ತು ದರ್ಪಣದ ಬಗ್ಗೆ ಕಲ್ತಿದ್ದೇವೆ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಒಂದು ಲೆಕ್ಕವನ್ನು ಕೂಡ ನಾವು ಮಾಡಿದೆವು. ಮತ್ತೆ ಎಕ್ಸಾಮ್ ನಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಹೇಗಿರ್ತದೆ, ಅನ್ವಯಗೊಳ್ಳಂತ ಪ್ರಶ್ನೆಗಳು ಯಾವ ರೀತಿ ಇರ್ತದೆ ಅನ್ನೋದನ್ನೆಲ್ಲ ನೋಡಿದೆವು. ಈ ಯಾವುದು ಸೀರೀಸ್ ನ ಅಥವಾ ಈ ಕ್ಲಾಸಿನ ಇವತ್ತಿನ ಕ್ಲಾಸ್ ನ PDF ಅನ್ನು ನಾನು ಹಾಕ್ತೇನೆ, ಬೇಕಾದ್ರೆ ಡೌನ್ಲೋಡ್ ಮಾಡಿಕೊಳ್ಳಿ. ಉತ್ತರಗಳು ಅದರಲ್ಲಿ ಇರುವ ಕಾರಣದಿಂದಾಗಿ ನಿಮ್ಗೆ ಓದ್ಲಿಕ್ಕೆ ಸ್ವಲ್ಪ ಈಸಿ ಆಗಬಹುದು. ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ.